ಶಿಕ್ಷಣ ವ್ಯಾಪಾರೀಕರಣ, ಮನೆ ಕಟ್ ನೋಡು ಇಲ್ಲ ಮದ್ವೆ ಮಾಡಿ ನೋಡು ಅಂತ. ಇವತ್ತು ಅವೆರಡು ದೊಡ್ಡ ವಿಷಯ ಅಲ್ಲ. ಇವತ್ತು ದೊಡ್ಡ ವಿಷಯ ಶಿಕ್ಷಣ ಕೊಡ್ಸ್ ನೋಡು, ಖಾಸಗಿ ಆಸ್ಪತ್ರೆ ಬಿಲ್ ಕಟ್ ನೋಡು ಅನ್ನೋದು. ಶಿಕ್ಷಣವೇ ವ್ಯಾಪಾರೀಕರಣ ಆಗಿರುವಂತ ಇಂತಹ ದಿನಗಳಲ್ಲಿ ಕಡಿಮೆ ವೆಚ್ಚದಲ್ಲಿ ಅಂತಾರಾಷ್ಟ್ರೀಯ ಗುಣಮಟ್ಟದ ಶಿಕ್ಷಣವನ್ನ ಕೊಡುವಂತ ಕೆಲವು ಸಂಸ್ಥೆಗಳು ಮಾತ್ರ ಕರ್ನಾಟಕದಲ್ಲಿರೋದು. ಅಂಥದ್ರಲ್ಲಿ ಒಂದು ಸಂಸ್ಥೆ ಗುಡ್ ಸಿಟಿಸನ್. ಒಬ್ಬ ಭವಿಷ್ಯದ ಪ್ರಜೆ ತನ್ನ ವ್ಯಕ್ತಿತ್ವನ ರೂಪಿಸ್ಕೊಳ್ಬೇಕಾಗಿರೋ ಎಲ್ಲಾ ಅಂಶನೂ ಇಲ್ಲಿದೆ. ಚನ್ನರಾಯಪಟ್ಟಣ ಭಾಗದಲ್ಲಿ ಅಕ್ಷರದ ಹರಿಕಾರ ಮರಿಗೌಡರು, ಮತ್ತೊಂದ್ ಕಡೆ ಅವ್ರ ಕನಸಿನ ಕೂಸು ಈ ಗುಡ್ ಸಿಟಿಸನ್ ಕೂಡ ದೊಡ್ಡ ಮಟ್ಟದಲ್ಲಿ ಬೆಳೆದು ನಿಂತಿದೆ. 3 ಸಹೋದರರು ಕಟ್ಟಿರುವ ಅವರ ತಂದೆಯವರ ಕನಸು ಕರ್ನಾಟಕದ ಅತಿ ದೊಡ್ಡ ಶಿಕ್ಷಣ ಸಂಸ್ಥೆಯಾಗಿ ಬೆಳೀತಾ ಇದೆ. ಹೆಸರಿಗೆ ತಕ್ಕನಂತೆ ಭವ್ಯ ಭಾರತದ ಭವಿಷ್ಯದ ಪ್ರಜೆಗಳನ್ನ ರೂಪಿಸುವಂತ ಎಲ್ಲಾ ರೀತಿಯ ಸವಲತ್ತು ಕೂಡ ಈ ಶಾಲೆಯಲ್ಲಿದೆ. ಎಸ್ ವೀಕ್ಷಕರೇ, ಇವತ್ತು ನಾವು ಬೆಂಗಳೂರು ಮತ್ತು ಹಾಸನ ರಸ್ತೆಯಲ್ಲಿ ಹೊರಟ್ರೆ ಸಿಗುವಂಥ ಚನ್ನರಾಯಪಟ್ಟಣದಲ್ಲಿರುವಂತಹ ಗುಡ್ ಸಿಟಿಸನ್ ಅನ್ನೋ ಶಿಕ್ಷಣ ಸಂಸ್ಥೆಯಲ್ಲಿದ್ದೀವಿ. 1ನೇ ತರಗತಿಯಿಂದ 10ನೇ ತರಗತಿ ಅಂತಾರಾಷ್ಟ್ರೀಯ ಗುಣಮಟ್ಟದ ಶಿಕ್ಷಣ. ತಮ್ಮ ಮಕ್ಕಳ ಉಜ್ವಲ ಭವಿಷ್ಯವನ್ನು ರೂಪಿಸ್ಬೇಕು ಅಂತ ಅನ್ಕೊಳ್ತಿರೋ ಪ್ರತಿ ಪೇರೆಂಟ್ಸ್ ಕೂಡ ಈ ವಿಡಿಯೋ ನೋಡಿದ್ರೆ ಒಂದ್ಸಲ ವಿಸಿಟ್ ಮಾಡೇ ನೋಡ್ತೀರಾ. ಡಿಸಿಷನ್ ನಿಮ್ದಾಗಿರುತ್ತೆ. ಯಾಕಂದರೆ ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಈ ಶಿಕ್ಷಣ ಸಂಸ್ಥೆಯಲ್ಲಿ ನಾವು ಸಮಯವನ್ನು ಕಳೆದಿದ್ದೀವಿ. ಈ ಶಿಕ್ಷಣ ಸಂಸ್ಥೆಯ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಸಂಸ್ಥೆಯ ಮಾಲೀಕರಾದಂಥ ಕಾಂತರಾಜು ಇಂದ ಅವರು ತಿಳ್ಕೊಳ್ಳೋಣ. ಸರ್, ವೆಲ್ಕಮ್ ಟು ಕರ್ನಾಟಕ ಟಿವಿ. ನಮಸ್ಕಾರ. ನಮಸ್ಕಾರ. ಈಗಾಗಲೇ ನಾನು ಹೇಳ್ತಾ ಇದ್ದೆ, ಈ ಸ್ಕೂಲ್ ನೋಡಿದ್ರೆ ಒಂಥರ ವಾವ್ ಫ್ಯಾಕ್ಟರ್ ಅನಿಸುತ್ತೆ. ಮಕ್ಕಳಿಗೆ ಅಕ್ಷರ ಹುಟ್ಟದೆ, ಅಕ್ಷರ ತಲೆಗತ್ತದೆ ಒಳ್ಳೆ ವಾತಾವರಣದಲ್ಲಿ. ಅದರಲ್ಲಿ ಅರ್ಧ ಒಳಗೆ ಬರ್ತಿದ್ದಂಗೆ ಮಕ್ಕಳು ಗೆದ್ದು ಬಿಡ್ತಾರೆ. ಈ ತೋಟದೊಳಗೆ ಅಥವಾ ಈ ಒಂದು ತೆಂಗಿನ ತೋಟದೊಳಗೆ ಈ ಕಾನ್ಸೆಪ್ಟ್ ಹೇಗೆ ಶುರು ಆಯ್ತು, ನಾವು ಶಾಲೆ ಮಾಡಲೇಬೇಕು ಅನ್ನೋದು? ಸರ್, ಇದು ಅವಾಗಲೇ ನಮ್ಮ ಅಣ್ಣರು ಹೇಳ್ದಂಗೆ ನಾವು ಶಾಲೆ ಮಾಡಬೇಕು ಅಂತೆಲ್ಲ ಓಪನ್ ಮಾಡಿದವರಲ್ಲ ಸರ್. ಈ ಹಳ್ಳಿ ಮಟ್ಟದಲ್ಲಿ ಸುಮಾರಿಗೆ ಹೆಂಗೋ ನಡ್ಕೊಂಡು ಹೋಗ್ಲಿ ಅಂತ ಹೇಳಿ ನಮ್ಮ ತಂದೆಯವರು ಹೇಳಿದ್ರು ಅಂದ್ಬಿಟ್ಟು 2004ರಲ್ಲಿ ಹಿಂಗೆ ನಿಮ್ಮಂಗೆ ಸ್ನೇಹಿತರು ಹೇಳಿದಂತ ಪ್ರಾರಂಭ ಮಾಡಿದ್ವಿ. ಪ್ರಾರಂಭ ಮಾಡಿದ್ಮೇಲೆ ಏನಾಯ್ತು ಸರ್, ಇದು ಅಲ್ಲಿ ರೋಡ್ ಪಕ್ಕದಲ್ಲಿ ಬಿಲ್ಡಿಂಗ್ ಇದೆಯಲ್ಲ, ಅಲ್ಲಿ ಶುರು ಮಾಡಿದ್ವಿ. ಇವಾಗ ಅಲ್ಲಿ ಹಾಸ್ಟೆಲ್ ಮಾಡಿದ್ದೀವಿ. ಅಲ್ಲಿ ಸ್ಟಾರ್ಟ್ ಮಾಡಿದ್ಮೇಲೆ ಈ ನಮ್ಮ ತಂದೆಯವರಲ್ಲಾಗಲಿ ನಮ್ಮಲ್ಲಿ ಒಂದು ಏನು ಕಾನ್ಫಿಡೆನ್ಸ್ ಬಂತು ಅಂತಂದರೆ, ಯಾವುದೇ ಒಂದು ಕೆಲಸ ಕಾರ್ಯಗಳನ್ನ ನಾವು ಕೈಗೊಂಡಾಗ ಅದನ್ನ ಸಂತೃಪ್ತಿಯಾಗಿ ನಿರ್ವಹಣೆ ಮಾಡಬೇಕು. ಖಂಡಿತ. ಅಂದ್ರೆ ಯಾವುದ್ರಲ್ಲಿ ನಾವು ಒಂದು ಉದ್ಯಮ ಪ್ರಾರಂಭ ಮಾಡಲಿ, ಒಂದು ಶಾಲೆ ಪ್ರಾರಂಭ ಮಾಡಲಿ, ಈಗ ಒಂದು ನಾವು ಮೋಟರ್ ಬೈಕ್ ಓಡಿಸ್ಬೇಕು ಅಂದ್ರೂ ಸಹ ಕಾನ್ಫಿಡೆನ್ಸ್ ಎಲ್ಲ ಓಡಿಸ್ಬೇಕು. ಡ್ರೈವಿಂಗ್ ಕಂಪ್ಲೀಟ್ ಕಲ್ತ್ಕೊಂಡ್ರೆ ಮೋಟರ್ ಬೈಕ್ ನಾವು ಡ್ರೈವ್ ಮಾಡಕ್ಕಾಗುತ್ತೆ. ಆ ತರ ಕಂಪ್ಲೀಟ್ ಆಗಿ ಇದಕ್ಕೊಂದು ಇನ್ವಾಲ್ವ್ಮೆಂಟ್ ಮಾಡಿ ಅದನ್ನ ಮೂಲ ಮಟ್ಟದಿಂದ ಹಿಡಿದು ಬ್ಯಾಂಗ್ಳೂರಲ್ಲಿ ಏನ್ ಮಾಡ್ತಾರೆ, ಮಡ್ರಾಸಲ್ಲಿ ಏನ್ ಮಾಡ್ತಾರೆ, ಚೆನ್ನೈನಲ್ಲಿ ಏನ್ ಮಾಡ್ತಾರೆ, ಹೈದ್ರಾಬಾದಲ್ಲಿ ಏನ್ ಮಾಡ್ತಾರೆ, ಅದೇ ಕ್ವಾಲಿಟಿ ಎಜುಕೇಶನ್ ನಾವ್ ಯಾಕೆ ಇಲ್ಲಿ ಕೊಡಬಾರ್ದು ಅಂತೇಳಿ ನಮ್ಗಳ ಮನ್ಸಿಗೆ ಬಂತು ಸರ್. ಬಂದ್ಮೇಲೆ ಅಲ್ಲಿ ಬಿಲ್ಡಿಂಗ್ ಕಟ್ಟಿದ್ವಿ, ಹಂಚಿನ ಬಿಲ್ಡಿಂಗ್ ಇತ್ತು, ಮೇಲಿಂದ ಹಂಚು ಬೀಳ್ತದೆ ಅದು ಇದು ಅಂತ ಮಕ್ಕಳು ಭಯ ಅಂದಮೇಲೆ 2011ರಲ್ಲಿ ನಾವು ಇಲ್ಲಿ ಬಿಲ್ಡಿಂಗ್ ಶಿಫ್ಟ್ ಮಾಡ್ಕೊಂಡ್ವಿ. ಬಿಲ್ಡಿಂಗ್ ಶಿಫ್ಟ್ ಮಾಡ್ಕೊಂಡಾಗ ಏನಾಯ್ತು, ಇಲ್ಲಿ ಹಲವಾರು ಪ್ರಾಬ್ಲಮ್ಗಳು ಮಾಮೂಲಿ ನಿಮಗೆ ಗೊತ್ತೈತೆ ಬಂತು. ಹಂಗೆ ಈ ಉತ್ತಮ ಶಿಕ್ಷಕರುಗಳು ತರಬೇಕು ಅಂತ ಅಂದಾಗ ಪ್ರತಿ ವರ್ಷ ಕೂಡ ಸಂಸ್ಥೆ ಲಾಸಲ್ಲೇ ನಡೀತಾ ಬಂತು. ಯಾಕೆ ಅಂತ ಅಂದ್ರೆ ಅವರಿಗೆ ಒಂದು ಕೆಲಸ ಮಾಡಬೇಕು ಅಂತಂದ್ರೆ ಮನಸಾ ಇಚ್ಛೆ ಇವತ್ತಿನ ಕಾಲದ ತಕ್ಕಂತೆ ಸಂಬಳ ಕೊಡಬೇಕು. ಹಳ್ಳಿಗೆ ಅಂದ್ರೆ ಶಿಕ್ಷಕರು ಬರೋದು ತುಂಬಾ ಕಷ್ಟ. ಸಿಟಿಗಳಲ್ಲಾದ್ರೆ ಪಾರ್ಟ್ ಟೈಮು ಅಂತೇಳಿ ಬಂದಾದ್ರೆ ಹೋಗ್ತಾರೆ. ಅವಾಗಿಲ್ಲ, ಇದಕ್ಕೆ ಉತ್ತಮವಾಗಿರೋಂಥ ತರಬೇಕು ಅಂತ ಹೇಳಿ ನಾವು ಹೊರಗಡೆಯಿಂದ ಎಲ್ಲ ಶಿಕ್ಷಕರುಗಳನ್ನ, ಟೀಚರ್ಸ್ಗಳು ಮತ್ತೆ ಬೇರೆ ಸ್ಟಾಫ್ಗಳೆಲ್ಲ ಹೊರಗಡೆಯಿಂದ ಕರೆಸಿ ಅದ್ರ ತಕ್ಕನಾಗಿ ಯಾವ ಸಬ್ಜೆಕ್ಟಿಗೆ ಯಾರು ಎಕ್ಸ್ಪರ್ಟ್ ಇರ್ತಾರೆ, ಇದು ಸರಿಯಾಗಬೇಕು ಅಂದ್ರೆ ಏನ್ ಮಾಡಬೇಕು, ಆ ವೃತ್ತಿನಲ್ಲೇ ನಾವು ಯೋಚನೆ ಮಾಡ್ಕೊಂಡು ಪ್ರಾರಂಭ ಮಾಡಿದ್ರಿಂದವ ಇವತ್ತು ಒಂದು ಉನ್ನತ ಮಟ್ಟಕ್ಕೆ ಹೋಗಿದೆ ಸರ್. ಇವತ್ತು ರಾಜ್ಯ ಮಟ್ಟದಲ್ಲಿ ತುಂಬಾ ಆಶ್ಚರ್ಯ ಅನ್ಸಿದ್ದು, ಸಾರಿ ಇಂಟರಪ್ಟ್ ಮಾಡ್ತಾ ಇದ್ದೀನಿ, ಹಳ್ಳಿ ಅಂದ್ರೆ ಕರ್ನಾಟಕದಲ್ಲೇ ಟೀಚರ್ಗಳು ಬರಲ್ಲ, ಅಂಥದ್ರಲ್ಲಿ ಬೇರೆ ರಾಜ್ಯದಿಂದ ಟೀಚರ್ಸ್ಗಳಿದ್ದಾರೆ. ಒಂದು ರೀತಿ ಸ್ಪೆಷಲ್ ಸಿಲೆಬಸ್ಗಳು, ಮಕ್ಕಳು ಪುಸ್ತಕದ ಬದನೆಗಾಯಿಗಷ್ಟೇ ಹೊಂದ್ಕೋಬಾರ್ದು, ಸ್ಕೂಲ್ ಬಿಟ್ಟು ಹೊರಗಡೆ ಹೋಗುವಾಗ ಇಡೀ ಭವಿಷ್ಯದ ಬಗ್ಗೆ ಒಂದು ಕಾನ್ಫಿಡೆನ್ಸ್ ತುಂಬೋ ಕೆಲಸ. ಇವೆಲ್ಲ ಹೇಗೆ ಸರ್ ಪ್ಲಾನ್ ಬಂದಿದ್ದು? ಸರ್, ಇವತ್ತು
ನಮ್ಮ ದೇಶದಲ್ಲಿ ನಡೀತಾ ಇರೋದು, ದೇಶ ನಿಂತಿರೋದು ಆರ್ಥಿಕ ವ್ಯವಸ್ಥೆ ಮೇಲೆ ಸರ್. ಹೌದು. ನನಗೆ ಯಾವಾಗ ಮಕ್ಕಳಿಂದನೇ ಶುಲ್ಕ ಪಡ್ಕೊಂಡು, ಪೋಷಕರಿಂದ ಶುಲ್ಕ ಪಡ್ಕೊಂಡು ನಾನು ಈ ಸಂಸ್ಥೆ ನಡೆಸ್ತೀನಿ ಅಂತ ಅಂದಿದ್ರೆ, ಇವತ್ತು ನಾನಲ್ಲ, ನನ್ನಂತ ಹಲವಾರು ಸಂಸ್ಥಾಪಕರಿಗೆ ಸಂಸ್ಥೆ ಕಟ್ಟೋಕ್ಕಾಗ್ಲಿ, ಶಿಕ್ಷಕರಿಗೆ ಒಂದು ಸಂಬಳ ಕೊಡೋಕ್ಕಾಗ್ಲಿ, ಒಂದು ಸಂಸ್ಥೆ ನಡೆಸೋಕ್ಕಾಗ್ಲಿ ಖಂಡಿತ ಆಗೋದಿಲ್ಲ ಸರ್. ಹೌದು. ಒಂದು ಸೇವೆ ಸರ್. ನನಗೆ ಅನ್ಸಿದ ಮಟ್ಟಿಗೆ ನೀವು ರಾಜ್ಯದಲ್ಲಾಗ್ಲಿ ದೇಶದಲ್ಲಾಗ್ಲಿ ಸಾರ್ವಜನಿಕರ ಹಿತಾಸಕ್ತಿಗೋಸ್ಕರ ಯಾರು ಸಂಸ್ಥೆಗಳನ್ನ ಹುಟ್ಟಾಕ್ತಾರೆ ಸರ್, ಅವರು ಸಾಯೋ ತನಕನೂ ಸರ್ ಆ ಸಂಸ್ಥೆಯಿಂದಾಗ್ಲಿ ಇನ್ನೊಂದರಿಂದಲಾಗ್ಲಿ ಲಾಭ ಪಡ್ಕೊಂಡು ತಿಂದವ್ರು ಅಂತ ಅನ್ಕೊಂಡ್ರೆ ಜನಗಳದ ತಪ್ಪು ತಿಳುವಳಿಕೆ ಸರ್. ಯಾಕೆಂದ್ರೆ ಒಂದು ಸಾರ್ವಜನಿಕ ಉದ್ದಿಮೆ ನಾವೇನ್ ಬೆಳೆಸ್ತೀವಿ, ಇದು ಏನು ಮನುಷ್ಯನಲ್ಲಿ ಹುಟ್ಟಾಗ್ತಾ ಹೋಗುತ್ತೆ ಅಂದ್ರೆ, ನೀವು ಯಾವುದೇ ಸಮಸ್ಯೆ ತಗೊಳ್ಳಿ ಸರ್, ವಿಪ್ರೋ ತಗೊಳ್ಳಿ, ನೀವು ಎನಿ ಬಿಗ್ ಇಂಡಸ್ಟ್ರೀಸ್ ತಗೊಂಡ್ರು ಏನಾಗುತ್ತೆ, ಆ ಸಾರ್ವಜನಿಕರ ಬಂದಂತ ಹಣದಿಂದ ಅದಕ್ಕೆ 4 ಪಟ್ಟು ಸಾಲ ಮಾಡಿ ಸಂಸ್ಥೆ ಕೇಳುತ್ತೆ ಸರ್. ಯಾಕೆ? ಮನುಷ್ಯನಿಗೆ ದೇವ್ರ ಆಸೆ ಅನ್ನೋದನ್ನ ಕೊಟ್ಟವನೇ ಸರ್. ದೇವ್ರ ಆಸೆ ಕೊಟ್ಟಾಗ ಏನಾಗುತ್ತೆ, ಹಂಚಿನ ಮನೇಲಿದ್ದು ಬಿಲ್ಡಿಂಗ್ ಕಟ್ಟಿ 5 ಫ್ಲೋರ್ ಆಯ್ತು, 5 ಫ್ಲೋರ್ ಸಾಲಲ್ಲ, ಪಕ್ಕದಲ್ಲಿ 5 ಫ್ಲೋರ್ ಕಟ್ಟು, ಆ 5 ಫ್ಲೋರ್ ಸಾಲಲ್ಲ, ಅದಕ್ಕೆ ಲಿಫ್ಟ್ ಹಾಕು, ಅದಕ್ಕೆ ಫೈರ್ ಹಾಕ್ಸು, ಆಮೇಲೆ ರೂಲ್ಸ್ ಅಂಡ್ ರೆಗ್ಯುಲೇಷನ್, ಸರ್ಕಾರದ ಮಾನ್ಯತೆಗಳು, ಸರ್ಕಾರದ ಆಗು ಹೋಗುಗಳು, ಯಾರೇ ಬಂದ್ರು ಕೂಡ ಬೆಳ್ಮಡಿಸ್ದಂಗೆ ನಾವು ಮಾಡಿಸ್ಕೊಂಡು ಹೋಗ್ಬೇಕು ಒಂದು ಸ್ಟ್ಯಾಂಡರ್ಡಿಗೆ ಬಂದ ಮೇಲೆ. ಹೆಂಗೋ ಮಾಡ್ಕೊಂಡು ಹೋಗ್ಬಿಡ್ಲಿ ಇವತ್ತಿನ ಗೌರ್ಮೆಂಟ್ ಲೆಕ್ಕಾಚಾರಕ್ಕೆ ಅಂದ್ರೆ ಆಗಲ್ಲ ಸರ್. ಈಗ ನಮ್ದು ICIC ಸಿಲೆಬಸ್ ಮಾಡಿದ್ವಿ ಸರ್. ICIC ಸಿಲೆಬಸ್ನ ಪರ್ಮಿಷನ್ ಕೊಡಕ್ ಬಂದವ್ರಿಗೆ ಈ ವ್ಯವಸ್ಥೆ ನೋಡ್ದೆ ಇಟ್ಗೆನೆ ಅವ್ರು ಏನು ಮಾತಾಡ್ಲಾರ್ದಂಗೆ ಕೊಟ್ಟೋಗ್ಬೇಕು ಸರ್. ಈಗ ಇನ್ಫ್ರಾಸ್ಟ್ರಕ್ಚರ್ನ ನಾವು ಮಾಡ್ಕೊಂಡಿರೋದು ದೊಡ್ಡದಿಲ್ಲ ಸರ್. ಇನ್ಫ್ರಾಸ್ಟ್ರಕ್ಚರ್ ಎಷ್ಟು ಬೇಕಾದ್ರೂ ಮಾಡ್ಕೊಂಡಿರೋಣ ಸರ್ ನಾವು. ಅದಕ್ಕೆ ತಕ್ಕಂತೆ ಒಳಗಡೆ ವ್ಯವಸ್ಥೆ ಆಗ್ಬೇಕು ಸರ್. ಗುಣಮಟ್ಟದ ಒಂದು ಟೀಚರ್ಸ್ ಇಟ್ಕೊಂಡು ಅವ್ರು ಏನ್ ಮಾಡ್ತಾ ಇದಾರೆ, ಏನ್ ಮಾಡ್ತಾ ಇಲ್ಲ, ಆ ಪೋಷಕರಿಗೆ ಏನ್ ಅನ್ಸಿದೆ ನಮ್ಮ ಶಾಲೆ ಬಗ್ಗೆ, ನಮ್ಮ ಈಗ ಸಾರಿಗೆ ವ್ಯವಸ್ಥೆ ಮಾಡಿದೀವಿ, ಬಸ್ಗಳು ಯಾವ ತರ ಇದೆ, ಆ ಡ್ರೈವರ್ಗಳು ಯಾವ ರೀತಿ ಬಿಹೇವ್ ಮಾಡ್ತಾರೆ, ಮತ್ತೆ ಈಗ ಇವತ್ತಿನ ಒಂದು ಸಾರಿಗೆ ವ್ಯವಸ್ಥೆನಲ್ಲಿ ಏನಾಗುತ್ತದೆ, ಈಗ ಬೆಂಗಳೂರಲ್ಲೆಲ್ಲ ನೋಡ್ತೀರಾ, ತುಂಬಾ ಹದಗೆಟ್ಟಿರುವಂತ ಡ್ರೈವರ್ಗಳು, ತುಂಬಾ ಹದಗೆಟ್ಟಿರೋ ಬಸ್ಗಳು ಹಾಕೊಂಡು ಓಡಿಸ್ತಾರೆ. ಏನಕ್ಕೋಸ್ಕರ ಓಡಿಸ್ತಾರೆ, ಯಾಕೆ ಲೆಕ್ಕಾಚಾರ ಹಾಕಿಲ್ಲ? ಈಗ ನಾನು ಪ್ರತಿ ವರ್ಷ ಬಸ್ ನಡೆಸೋದಾಗ್ಲಿ, ಸಂಸ್ಥೆ ನಡೆಸೋದಾಗ್ಲಿ ಸರ್, ಅದರಿಂದ ಬರ್ತಕ್ಕಂಥ ಹಣ ನಮಗೆ ಯಾವುದೇ ಕಾರಣಕ್ಕೂ ಸಾಕಾಗೋದಿಲ್ಲ. ಹೌದು. ನಮ್ಮ ಬಿಸ್ನೆಸ್, ನಮ್ಮ ಉದ್ಯಮ ಬೇರೆ ಇದೆ ಸರ್. ನಮ್ಮ ಉದ್ಯಮದಿಂದ ತೆಗೆದು ಸ್ವಲ್ಪ ಮಟ್ಟಿಗೆ ಹಣನ ಒಂದು ಸಾರ್ವಜನಿಕರ ಸೇವೆಗೆ ಅಂತ ಹಾಕಿ ಮುಡುಪಾಗಿಟ್ಟು ನಮ್ಮ ತಂದೆಯವರು ಸ್ಥಾಪನೆ ಮಾಡಿದಂಥ ಸಂಸ್ಥೆನ ನಾವು ಇವತ್ತು ಉನ್ನತ ಮಟ್ಟಕ್ಕೆ ತಗೊಂಡೋಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ನಮ್ಮ ಸಂಸ್ಥೆ ಹೆಸರು ಬರ್ಬೇಕು, ಆ ತರ ಮಾಡ್ಕೊಂಡು ಹೋಗ್ತೀವಿ ಸರ್. ಯಾವುದೇ ಕಾರಣಕ್ಕೂ ನಾವಿರೋ ಗಂಟ ನಮ್ಮ ಮಕ್ಕಳಿಗೂ ಹೇಳ್ತೀವಿ, ಇದು ಯಾವುದೇ ಕಾರಣಕ್ಕೂ ಸಂಸ್ಥೆ ಒಂದು ಮುಚ್ಚಿದಂಗೆ, ಒಂದು ಕ್ವಾಲಿಟಿ ಹಾಳಾಗದಂಗೆ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು. ತಾವೊಂದು ವಿಷಯ ಕೇಳಿದೆ ಸರ್, ಸಿಟಿಗಳಿಗೆ ಟೀಚರ್ಸ್ಗಳು ಸಿಗೋದು ಕಷ್ಟ, ನಗರ ಪ್ರದೇಶದಲ್ಲಿ ಇಂಥ ಹಳ್ಳಿ ಗಾಡಿಗೆ ಹೆಂಗ್ ಸಿಗ್ತಾರೆ ಸರ್? ಹೌದು ಸರ್. ಇವತ್ತು ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಆರ್ಥಿಕ ವ್ಯವಸ್ಥೆ ಅನ್ನೋದು ತುಂಬಾನೇ ಕಷ್ಟ ಇರ್ತದೆ ಸರ್. ಹೌದು. ಅವರಿಗೆ ಸಂತೃಪ್ತಿಯಾಗಿ ಅವ್ರಿಗೆ ಬೇಕಾಗಿರ್ತಕ್ಕಂಥದ್ನೆಲ್ಲ ನಾವು ಇಲ್ಲೇ ವ್ಯವಸ್ಥೆ ಮಾಡಿ ಕೊಟ್ಟಾಗ ಎಲ್ಲಿ ಸಾಧ್ಯವೇ ಇಲ್ಲದೆ ಇರೋದನ್ನು ಕೂಡ ಸಾಧ್ಯ ಮಾಡಕ್ಕೆ ಸಾಧ್ಯ ಇದೆ ಸರ್. ಅವ್ರಿಗೇನು ಬೇಡಿಕೆಗಳು ಇರ್ತದೆ ಅದನ್ನ ನಾವು ಈಡೇರಿಸಬೇಕು ಸರ್. ಅವ್ರ ಸಂಬಳ ಆಗಿರ್ಬೋದು. ಇವತ್ತಿನ ತನಕ ಸರ್ ನಮ್ಮ ಸಂಸ್ಥೆನಲ್ಲಿ ಒಂದು ದಿವಸ ಲೇಟ್ ಆಗಿ ಸಂಬಳ ನಾವು ಇವತ್ತಿನ ತನಕ ಕೊಟ್ಟಿಲ್ಲ ಸರ್. ಮಕ್ಕಳಿಂದ ಫೀಸ್ ಕಲೆಕ್ಷನ್ ಮಾಡಿರ್ಲಿ, ಕಲೆಕ್ಷನ್ ಮಾಡದೇನೆ ಇರ್ಲಿ, ಶಿಕ್ಷಕರುಗಳಿಗಾಗ್ಲಿ, ಮಾಡ್ತಕ್ಕಂಥ ಸಿಬ್ಬಂದಿ ವರ್ಗದವರಿಗೆ ಒಂದು ದಿವಸನೂ ನಾಳೆ 10ನೇ ತಾರೀಕು ಸಂಬಳ ಅಂದ್ರೆ 10ನೇ ತಾರೀಕು ಆಗಿದೆ ಹೊರತು 11ನೇ ತಾರೀಕು ಇವತ್ತಿನವರೆಗೂ ಕೊಟ್ಟಿಲ್ಲ. ಆಗಿಲ್ಲ, ಇನ್ನು 9 ಕೊಟ್ಟಿದ್ದೀವಿ. I am Kritika of class 6th A. Apart from the subjective knowledge, my school has also developed my school skills. In my school there is a regular health checkups. My school had been awarded for many fast turning the overall development of the school. In my school they organize summer camps during the summer vacation. In my school even there is a small garden where we love to spend our time during lunch time. Thank you. Myself Vedika from class 9th B. We are blessed with all kinds of facilities range from administration to academics and infrastructure. We have well equipped science lab for all science branches like physics, chemistry and biology. It helps us to get a knowledge from practicals, and we have stock libraries, playground, auditoriums and multipurpose hall. And our school was awarded best emerging school in Karnataka by Asia Today. Myself Faradhi, I am studying in 5th standard. I was really impressed by the strong academic of reputation of the qualities they offered in field of my interest. The clean and positive atmosphere of our school impress us to study. My school is my second home where my teachers are my guardians. My school has ample space to play and to do extra activities. I enjoy to be in my school as teachers and staff are very cooperative and caring of me. ಇನ್ನೊಂದು ಕಡೆ
ಪ್ರತಿ ಕ್ಲಾಸ್ ರೂಮ್ನ ನಾನು ಕೂಡ ನೋಡಿದೆ. ಹೈಸ್ಕೂಲ್ ಮಕ್ಕಳಾಗಿರ್ಬೋದು ಅಥವಾ ಪ್ರೈಮರಿ ಆಗಿರ್ಬೋದು, ಇವತ್ತೇನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಆಗಿರ್ಬೋದು ಅಥವಾ ಲ್ಯಾಬ್ಗಳಾಗಿರ್ಬೋದು, ಅಂದರೆ ಬಯಾಲಜಿ ಲ್ಯಾಬಿಂದ ಹಿಡಿದು ಪ್ರತಿಯೊಂದು ಕೂಡ, ನಂತರದಲ್ಲಿ ಮ್ಯೂಸಿಕ್ಕು, ಕರಿಕ್ಯುಲರಮ್ ಆ್ಯಕ್ಟಿವಿಟೀಸು ಎಲ್ಲದರಲ್ಲೂ ಆಗಲೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಸ್ಪೋರ್ಟ್ಸ್ನಲ್ಲಿ ಸಾಧನೆಗಳು. ಏನೋ ಈ ಒಂದು ಗುಡ್ ಸಿಟಿಸನ್ ಅಂದರೆ ಕೇವಲ ಗುಡ್ ಸಿಟಿಸನ್ ಅಷ್ಟೇ ಅಲ್ಲ, ಒಬ್ಬ ವ್ಯಕ್ತಿ, ಒಬ್ಬ ಭವಿಷ್ಯದ ಪ್ರಜೆ ತನ್ನ ವ್ಯಕ್ತಿತ್ವನ ರೂಪಿಸ್ಕೊಳ್ಬೇಕಾಗಿರೋ ಎಲ್ಲ ಅಂಶನೂ ಇಲ್ಲಿದೆ. ಅಂದರೆ ಎಷ್ಟು ವರ್ಷ ತಗೋತಿದ್ದೆಲ್ಲ ಇಷ್ಟು ಬಿಲ್ಡ್ ಮಾಡ್ಲಿಕ್ಕೆ ಅಂತ? ಸರ್ ಸುಮಾರು ಈಗ 20 ವರ್ಷ ಆಯ್ತಾ ಬಂತು ಸರ್. ನಿಮ್ಮಂತ ನಗರ ಪ್ರದೇಶದಿಂದ ಬಂದಂತ ಪೋಷಕರು ಮತ್ತು ಬಂದಂತ ಮಾರ್ಗದರ್ಶಕರು, ಹಲವಾರು ಶಾಲೆಗಳಿಗೆ ನಾವು ಹೋಗಿ ವೀಕ್ಷಣೆ ಮಾಡಿದಂತ ಸಂದರ್ಭದಲ್ಲಾಗ್ಲಿ ನಮಗೊಂದು ಹಾಬಿ ಇದೆ ಸರ್. ಯಾರು ಏನಾದ್ರೂ ಹೇಳಿದ್ರಿ ಸರ್, ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡು ನಾವು ಇಂಪ್ಲಿಮೆಂಟ್ ಮಾಡಕ್ಕೆ ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀನಿ ಸರ್. ಯಾಕೆ ಅಂತಂದ್ರೆ ಸರ್, ಯಾರು ಈ ಜಗತ್ತಿನಲ್ಲಿ ನಿಪುಣರಿಲ್ಲ ಸರ್, ಒಬ್ರಿಗಿಂತ ಒಬ್ರು ಬುದ್ಧಿವಂತರಾಗಿರ್ತಾರೆ ಸರ್. ನಾವು ಹಂಗಾಗಿ ಸರ್ ಈಗ ಹಲವಾರು ತಂತ್ರಜ್ಞಾನಗಳು ಬರ್ತಾ ಇರ್ತದೆ ಹೊಸದಾಗಿ. ಹೌದು, ಈ ಬರ್ತಕ್ಕಂಥ ತಂತ್ರಜ್ಞಾನಗಳನ್ನ ನಾವು ಅಳವಡಿಸ್ಕೊಂಡು ಹೋದಾಗ ಮಾತ್ರ ಅಭಿವೃದ್ಧಿ ಹೊಂದಕ್ಕೆ ಸಾಧ್ಯ ಸರ್. ನಿಜ. ನಮ್ಮ ಒಂದು ಸಂಸ್ಥೆ ಹಿಂಗ ನಡ್ಕೊಂಡು ಹೋಗ್ತಾ ಇರ್ಲಿಕ್ಕೆ ಹೋದ್ರೆ ಸರ್ಕಾರಿ ಶಾಲೆಗೂ ನಮ್ಮದಕ್ಕೂ ಏನು ವ್ಯತ್ಯಾಸ ಇರಲ್ಲ ಸರ್. ಈಗ ಅಂತ ನುರಿತ ಶಿಕ್ಷಕರನ್ನ ಕಂಡು ನುರಿತ ಒಳ್ಳೆ ಪರ್ಸೆಂಟೇಜ್ ಬಂದಿರೋಂಥ ಟೀಚರ್ಸ್ ತಗೊಂಡು ಸರ್ಕಾರಿ ಶಾಲೆ ನಡೆಸ್ತಾ ಇರ್ತಾರೆ. ಇಂಥ ಹಳ್ಳಿ ಒಳಗಡೆ ಒಂದು ನಾವು ಖಾಸಗಿ ಶಾಲೆ ನಡೆಸಬೇಕು ಅಂದ್ರೆ ತುಂಬಾನೇ ಕಷ್ಟ ಇರ್ತದೆ ಸರ್. ಹೌದು, ಹೊಸ ತಂತ್ರಜ್ಞಾನಗಳನ್ನ ನಾವು ಉಳ್ಕೊಂಡಾಗ ಮಾತ್ರ ನಾವು ಮುಂದೆ ಅಪ್ಡೇಟ್ ಆಗ್ತಾ ಇರಬೇಕು. 3G ಇದ್ದು 5G ಬಂದಿದೆ, 10G ವರೆಗೂ ಹೋಗುತ್ತೆ. ಎಸ್, ಒಂದ್ ಕಡೆ ತುಂಬಾ ಖುಷಿ ಆಗೋದು ಕ್ಯಾಂಪಸ್ ಒಳಗೆ ಬಂದಾಗ ನಿಮ್ಮ ತಂದೆಯವರನ್ನ ನೀವುಗಳು ಗೌರವಿಸೋ ರೀತಿ, ಅದು ಎಷ್ಟರ ಮಟ್ಟಿಗೆ ಹೃದಯದಲ್ಲಿ ಇಟ್ಕೊಂಡಿದ್ದೀರಾ ಅನ್ನೋದು ಎಲ್ಲ ಕಡೆ ಕೂಡ ಪ್ರತಿಯೊಂದು ಕ್ಲಾಸ್ ರೂಮಿಂದ ಇರ್ಬೋದು, ನಿಮ್ಮ ಚೇಂಬರ್ ಆಗಿರೋದು ಗೊತ್ತಾಗುತ್ತೆ. ಚನ್ನರಾಯಪಟ್ಟಣ ಭಾಗದಲ್ಲಿ ಅಕ್ಷರದ ಹರಿಕಾರ ಮರಿಗೌಡ್ರು, ಮತ್ತೊಂದು ಕಡೆ ಅವ್ರ ಕನಸಿನ ಕೂಸು ಈ ಗುಡ್ ಸಿಟಿಸನ್ ಕೂಡ ದೊಡ್ಡ ಮಟ್ಟದಲ್ಲಿ ಬೆಳೆದು ನಿಂತಿದೆ. ಎಷ್ಟು ತೃಪ್ತಿ ಅನ್ಸುತ್ತೆ ಸರ್ ಈ ಕ್ಷಣದಲ್ಲಿ ನೆನ್ಸ್ಕೊಂಡ್ರೆ ಒಂದ್ಸಲ ನೋಡಿದ್ರೆ? ನಮ್ಮ ತಂದೆಗೆ ಹೇಳ್ಬೇಕು ಅಂದ್ರೆ ಸರ್, ಮಕ್ಕಳಿಗಾಗಿ ನಮ್ಮ ತಂದೆ ಆಸ್ತಿ ಮಾಡಿಲ್ಲ ಸರ್. ಮಕ್ಕಳನ್ನೇ ದೇಶಕ್ಕೆ ಆಸ್ತಿ ಅಂತ ಮಾಡಿಕೊಟ್ಟೋಗಿದ್ದಾರೆ. ನಾವು 3 ಜನ ಮಕ್ಕಳು ಸರ್, ಒಬ್ಳು ಅಕ್ಕ ಸರ್. ಇವತ್ತಿಗೂ ಒಟ್ಟು ಕುಟುಂಬದಲ್ಲೇ ಮಾಡ್ಕೊಂಡು ಹೋಗ್ತಾ ಇದೀವಿ. ನಿಮಗೆ ನಾನು ಹೇಳ್ದಂಗೆ ಮಕ್ಕಳನ್ನ ಆಸ್ತಿ ಅಂತ ಮಾಡಿದ್ರೆ ಹೊರತು ನಮಗಾಗಿ ನಮ್ಮ ತಂದೆ ಆಸ್ತಿ ಏನು ಮಾಡಿಟ್ಟಿಲ್ಲ ಸರ್. ಜನಗಳು ತಿಳ್ಕೊಂಡ್ರೆ ತಪ್ಪು ಸರ್. ಏನ್ ಕಲ್ಸಿದ್ರು, ಬೆಳಿಗ್ಗೆ ಎದ್ದೋಗಿ ನೀನ್ ದುಡಿ, ಆಗ ನಿನಗೆ ಅದು ವಾಪಸ್ ಬರುತ್ತೆ. ಅದನ್ನ ನಾವ್ ಯಾವಾಗ ಮಕ್ಳುಗಳಿಗೆ ಹೇಳ್ಕೊಡ್ತೀವಿ, ಇವತ್ತು ನಮ್ಮ ಶಾಲೆನಲ್ಲಿ ಕಲಿತಿರ್ತಕ್ಕಂಥ ಮಕ್ಳುಗಳಿಗೂ ಒಂದು ಮೋರಲ್ ಕ್ಲಾಸ್ ಅಂತ ಮಾಡಿ ವಾರದಲ್ಲಿ 1 ದಿವಸ 2 ದಿವಸ ಇದನ್ನ ಲೆಕ್ಚರ್ ಹೇಳ್ತೀವಿ ಸರ್ ನಾವು. ಏನಕ್ಕೆ ಅಂತಂದ್ರೆ ಸರ್, ತಂದೆ ಮಾಡಿಟ್ಟಂತ ಆಸ್ತಿ ಇದ್ದಿದ್ರೆ ನಾವು ಆರಾಮಾಗಿ ತಿರ್ಗಾಡ್ಕೊಂಡು ತಿನ್ಕೊಂಡು ಬೆಂಗಳೂರಲ್ಲೋ ಮೈಸೂರಲ್ಲೋ ಸೆಟ್ಲ್ ಆಗ್ತಾ ಇದೀವಿ ಸರ್ ನಾವು. ತಂದೆ ಏನ್ ಮಾಡಿದ್ರು, ನೋಡಪ್ಪ ನಿಂಗೆ ಈ ದಾರಿ ಇದೆ, ನೀನ್ ಈ ದಾರಿನಲ್ಲಿ ಹೋದ್ರೆ ನಿನಗೆ ಅನುಕೂಲ ಆಗ್ತದೆ. ನೀನ್ ಬದುಕಬೇಕು ಅಂತಂದ್ರೆ, ಸಮಾಜದಲ್ಲಿ 4 ಜನದ ಜೊತೆಗೆ ಇರ್ಬೇಕು ಅಂತಂದ್ರೆ ಈ ಮಾರ್ಗದಲ್ಲಿ ಹೋಗು, ನೀನ್ ಒಳ್ಳೇದಾಗುತ್ತೆ ಅಷ್ಟೇ ತೋರಿಸಿರೋದು ಸರ್ ಅವರು. ಒಂದ್ ದಿವಸ ನಮಗೆ ಹೊಡೆದವರಲ್ಲ, ಚಿಕ್ಕ ಮಕ್ಕಳಿಂದ ಬೈದವರಲ್ಲ. ಅಂದ್ರೆ ಅವ್ರನ್ನ ಕಂಡ್ರೆ ಅಪಾರವಾದ ಗೌರವ, ನಮ್ಮ ತಂದೆ ತಾಯಿಗಳಾಗ್ಲಿ ಇನ್ನೊಂದಾಗ್ಲಿ. ಹಿರಿಯವ್ರು ಕಂಡ್ರೆ ಇವತ್ತು ಅದೇ ಹೇಳ್ಕೊಟ್ಟಿದ್ದಾರೆ ಸರ್. ನಮ್ಮ ಶಾಲೆ ಮಕ್ಕಳಿಗೂ ಕೂಡ ಅದೇ ಸಂಸ್ಕಾರ ಹೇಳ್ಕೊಡ್ತಾ ಇದೀವಿ ಸರ್ ನಾವು. ಇವನ್ ಹಾಸ್ಟೆಲ್ಗೆ ಹೋಗ್ಲಿ ಸರ್, ಮನೆಗೆ ಹೋಗ್ಲಿ, ಶಾಲೆಗೆ ಬರಲಿ, ನನ್ನ ಮಕ್ಕಳುಗಳಿಗೂ ಅದೇ ಸಂಸ್ಕಾರ ಕಲಿಸಿದೀವಿ, ನಮ್ಮ ಶಾಲೆ ಮಕ್ಕಳುಗಳಿಗೂ ಅದೇ ಸಂಸ್ಕಾರ ಹೇಳ್ಕೊಡ್ತಾ ಇದೀವಿ ಸರ್. I love my school. My school is very beautiful. We have a lush and beautiful garden. In springtime, blooming of flowers are spectacle, and we have a beautiful plants and trees. We have a well-equipped library. I enjoy reading books, and we have computers for our use. And teachers and staffs are well caring for us, and the teachers with great deal of patience, and they want us to become a good and educated, and they wanted us to become a good and responsible human being. And I want to make my school and myself proud of this school. As you know, our school is full of education and sports. Our school is not only in education but also in sports. We have achieved in many sports. We had went for kabaddi tournament and athletic in 100 meter, 200 meter, 400 meter, 800, 1000, 1500 and 3000 walk race and so on. So we had in semi-finale in kabaddi, and our class in a school I had won first prize in slow walk race. And myself, Vilas, I had participated in international sports kabaddi which was held in Bhutan. GCS helps reduce stress in teachers and students and boost more positive mindset in everyone involved. The atmosphere in my school is fun-filled and fruit-filled at the same time. The school's entire staff, from the security guard to the teacher, is very helpful and polite.
I feel so proud of my school, and there are no words to express how my school is great and good and pure. ವರ್ಷದಿಂದ ವರ್ಷಕ್ಕೆ ಗುಡ್ ಸಿಟಿಸನ್ ದೊಡ್ಡ ಮಟ್ಟಕ್ಕೆ ಬೆಳೀತಾನೆ ಇದೆ. ಒಂದು ಕಡೆ ಈಗ ಹಾಸ್ಟೆಲ್ ಫೆಸಿಲಿಟಿಯಿಂದ ಹಿಡಿದು ಎಲ್ಲವೂ ಕೂಡ, ಯಾಕೆಂದರೆ ಆಗಲೇ ಒಂದಷ್ಟು ಪೇರೆಂಟ್ಸ್ ಜೊತೆ ಕೂಡ ಮಾತಾಡಿಸ್ತಾ ಇದ್ವಿ, ಯಾರೋ ಏನೋ ಗೊತ್ತಿಲ್ಲ, ಅವ್ರು ಹೇಳ್ತಾರೆ ಮಕ್ಕಳನ್ನು ಯಾವುದೇ ರೀತಿಯ ಅಂಜಿಕೆ ಇಲ್ಲದೆ, ಯಾವುದೇ ರೀತಿ ಗೊಂದಲ ಇಲ್ಲದೆ ಕರ್ಕೊಬಂದು ಆರಾಮ್ಸೆ ಶಾಲೆಗೆ ಕಳಿಸ್ಬೋದು ಅಂತ. ಆ ಕಂಫರ್ಟ್ ಫೀಲ್ನ, ಯಾಕೆಂದರೆ ಈ ಪರ್ಟಿಕ್ಯುಲರಾಗಿ ಪಾರ್ಟ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಶಿಕ್ಷಣ ಅಂದರೆ ದುಡ್ಡು ಮಾಡೋದು. ಈ ಬೆಂಗಳೂರು, ಮೈಸೂರು ದೊಡ್ಡ ಸಿಟಿಲಿ ಆಟೋದಲ್ಲಿ ಬನ್ನಿ, ಸ್ಕೂಲಲ್ಲಿ ವ್ಯಾನಲ್ಲಿ ಬನ್ನಿ, ಒಳಗೆ ಕಳಿಸ್ಬಿಡಿ, ಸಂಜೆ ಹೊರಗೆ ಕಳಿಸ್ಬಿಡಿ ಅಷ್ಟೇ. ಆದರೆ ಇಲ್ಲಿ ಒಳಗೆ ಬಂದರೆ ಪ್ರತಿಯೊಬ್ಬರು ಪೇರೆಂಟ್ಸ್ ಕೂಡ ಅದನ್ನೇ ಹೇಳ್ತಿದ್ದಾರೆ, ಆದರೆ ಮಕ್ಕಳಿಗೆ ಏನು ಬೇಕು ನಾವು ಮನೇಲಿ ಕೊಡೋಕೆ ಆಗದೇ ಇಲ್ಲದನ್ನ ಕೂಡ ಶಾಲೆಯಲ್ಲಿ ಕೊಡ್ತಿದ್ದಾರೆ ಅಂತ. ಬರೀ ಎಜುಕೇಷನ್ ಅಂದರೆ ಕ್ಲಾಸ್ ರೂಮಲ್ಲಿ ಪಾಠ ಮಾಡೋದು ಅಷ್ಟೇ ಅಲ್ಲ, ಅದ್ರ ಹೊರತಾಗೇನೋ ಮಾಡಬೇಕು. ಈ ದಿಕ್ಕಿನಲ್ಲಿ ಹೇಗೆ ಅಂದರೆ, ನೀವು ಇದು ಓನ್ ಎಕ್ಸ್ಪೀರಿಯನ್ಸಾ ಅಥವಾ ಬೇರೆ ಕಡೆ ನೋಡ್ಕೊಬಂದ್ರಾ, ಇಲ್ಲ ನಿಮ್ಮದೇ ಓನ್ ಇಂಪ್ಲಿಮೆಂಟೇಷನ್ ಹೇಗೆ ಅಂತ? ಸರ್, ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು. ಕರೆಕ್ಟ್, ಅದು ಹೇಳಿದಾರಲ್ಲ ಸರ್, ಆ ಥರ ಪ್ರತಿಯೊಬ್ಬ ಮನುಷ್ಯನಿಗೂ ಸರ್, ಹುಟ್ಟಿದಂಥ ಜೀವಿಗೆ ಅದರದೇ ಆದಂಥ ಒಂದು ಕಲ್ಪನೆಗಳಿರ್ತದೆ. ಹೌದು ಹೌದು, ಪ್ರತಿಯೊಬ್ಬ ಮನುಷ್ಯನಿಗೂ ಇರ್ತದೆ ಸರ್. ಒಬ್ಬ ಸೋಮಾರಿಯಾಗಿ ಸುಮ್ಮನೆ ಕುತ್ಕೊಂತಾನೆ ಅಂತಂದ್ರೆ ಸರ್, ಅವನ ಅವಶ್ಯಕತೆ ಇರುವಂತ ಜಾಗ ಬೇರೆ ಎಲ್ಲ ಇರುತ್ತೆ ಸರ್. ಹೌದು, ಅದನ್ನ ಗುರ್ತಚ್ಚಿ ನಾವು ಕರ್ಕೊಂಡು ಹೋಗ್ಬೇಕು ಸರ್. ಕರೆಕ್ಟ್. ಯಾಕೆ ಅಂತಂದ್ರೆ ಸರ್, ನಾವು ಕನ್ಸ್ಟ್ರಕ್ಷನ್ ಕಂಪ್ನಿ ನಡೆಸ್ತಾ ಇದ್ದೀನಿ ಸರ್. ನಮ್ದೊಂದು ಕಂಪನಿ ಇದೆ ಸರ್, MP24 ಕನ್ಸ್ಟ್ರಕ್ಷನ್ ಅಂತ ಮಾಡಿದ್ ಸರ್. MP24 ಅಂದ್ರೆ ಎಂ ಅಂದ್ರೆ ಮರಿಗೌಡ, ಪಿ ಅಂದ್ರೆ ಪುಟ್ಲಾಕ್ಷ್ಮಮ್ಮ, 2 ಅಂದ್ರೆ ನಾವು 3 ಜನ ಅಣ್ಣ ತಮ್ಮದಿರಿಂದ 2 ಜನ ಹೆಣ್ಮಕ್ಳು ಸರ್, 4 ಜನ ಗಂಡು ಮಕ್ಳು ಸರ್. MP24 ಕನ್ಸ್ಟ್ರಕ್ಷನ್ ತುಂಬಾ ಜನ ಕೇಳ್ತಾರೆ ಸರ್. MP24 ಕನ್ಸ್ಟ್ರಕ್ಷನ್ ಕಂಪನಿ ಅಂತ ಮಾಡ್ತಾ ಇದೀನಿ ಸರ್. ಅಲ್ಲಿ ನಡೆಸ್ತೀನಿ ಸರ್. ನಮ್ಮ ಕಂಪನಿಗೆ ನಡೆಸ್ತಾ ಇದ್ಬೇಕಾದ್ರೆ ನಮ್ಮ ಹತ್ರ ಬರ್ತಕ್ಕಂಥ ಎಂಪ್ಲಾಯೀಸ್ ಸರ್, ಎಲ್ಲೂ ಸಲ್ಲದವನು ಇಲ್ಲಿ ಸಲ್ಲನಯ್ಯ ಅಂತ ಬರ್ತಾರೆ ಸರ್. ಅಂದ್ರೆ ಮನೆಯಿಂದ ಅಪ್ಪ ಅಮ್ಮ ಓಡಿಸಿ, ಗಂಡ ಹೆಂಡತಿ ಓಡಿಸಿ, ಅಣ್ಣ ತಮ್ಮದಿರು ಕೂಡ ಜಗಳಾಡ್ಕೊಂಡು ಬೇಜಾರ ಮಾಡ್ಕೊಂಡ್ ಬಿಟ್ಟು ಬಂದಂತವ್ರು ನಮ್ ಕಂಪ್ನಿಗೆ ಬಂದು ಸೇರ್ಕೊಂತಾರೆ. ನಾವು ಅವ್ರಿಗೆ ಏನ್ ಮಾಡ್ತೀವಿ, ಅವ್ರದೇ ಆದಂತ ವೇನಲ್ಲಿ ಹೇಳಿ ಅವ್ನಿಗೆ ಯಾವ ಜಾಬ್ ಸೂಟ್ ಆಗುತ್ತೆ ಅಂತ ನೋಡಿ, ನನ್ನ ತಮ್ಮ ಇದ್ದಾನೆ ಸರ್, ಅವ್ನಿಗೆ ಈ ಜಾಬು. ಕೊನೆಗೆ ಏನೂ ಆಗ್ಲಿಲ್ಲ ಅಂತ ಅವನಿಗೂ ಒಳ್ಳೆ ವಾಚ್ಮ್ಯಾನ್ ಯೂನಿಫಾರ್ಮ್ ಕೊಟ್ಬಿಟ್ಟು 10,000 ಸಂಬಳ ಕೊಟ್ಟು ಯೂನಿಫಾರ್ಮ್ ಹಾಕ್ತೀನಿ ಸರ್, ಅವ್ನು ಸೂಪರ್ ಆಗಿ ಕಾಣ್ತಾ ಇರ್ತಾನೆ ಸರ್. ಸೋಮಾರಿ ಕೆಲಸ ಅದು ಅಲ್ಲ ಸರ್. ಹಂಗೆ ಈಗ ಕಲಿತಕ್ಕಂತ ಮಕ್ಳುಗಳಿಗೆ ಸರ್, ಅವ್ರಿಗೆ ಏನು ಗೊತ್ತಿಲ್ಲ, ಅವ್ರು ದಡ್ರು ಅಂತ ನಾವು ಅವ್ರ ಮೂಲಿ ನೂಕ್ಬಿಟ್ರೆ ಅವ್ರ ಸಮಾಜದ ಮುಖ್ಯವಾಹಿನಿಗೆ ಬರಕ್ ಅವಕಾಶ ಸಿಗೋದಿಲ್ಲ ಸರ್. ಹೌದು, ಕರೆಕ್ಟ್. ಅವ್ರಿಗೆ ಏನೋ ಒಂದು ಆಸಕ್ತಿ ಇರ್ತದೆ, ನಾವು ಆ ಆಸಕ್ತಿ ತಕ್ಕಂತೆ ಅನುಗುಣವಾಗಿ ಕಲಿಕೆ ಕಲಿಸ್ಬೇಕು ಅಂತ ICIC ಸಿಲೆಬಸ್ನ 2020ನೇ ಇಸ್ವಿನಲ್ಲಿ 4 ವರ್ಷ ಆಯ್ತು ಸರ್. ಇದನ್ನ ಅಂತಾರಾಷ್ಟ್ರೀಯ ಶಿಕ್ಷಣ ತರಬೇಕು ಅಂತ ಹೇಳಿ 2020ರಲ್ಲಿ ತಂದ್ವಿ ಸರ್. ಇದನ್ನ ತರ್ಲಿಕ್ಕೆ ಕಾರಣ ಯಾರು ಅಂದ್ರೆ ಸರ್, ನನ್ನ ಮಗ ಸರ್. ನನ್ನ ಮಗ ಏನಂತ ಹೇಳಿದ್ರು, ಮಂಗಳೂರಿಗೆ ಹಾಕಿದ್ವಿ ಎಜುಕೇಶನ್ಗೆ. ಅಪ್ಪ, ನಮ್ಮ ಸ್ಟೇಟ್ ಸಿಲೆಬಸ್ ಅಲ್ಲಿ ನಾವು 618 ತಗ ಬಂದ್ರು ICIC ನಲ್ಲಿ ಬಂದವ್ರ ಜೊತೆ ನಾವು ಮೀಟ್ ಮಾಡಕ್ ಆಗಲ್ಲ. ಆ ಶಿಕ್ಷಣದ ವ್ಯವಸ್ಥೆನೆ ಬೇರೆ ತರ ಇದೆ, ಅದರಲ್ಲಿ ಕೋಚಿಂಗ್ಗೆ ಬೇರೆ ತರ ಕೊಡ್ತಾರೆ, ಲರ್ನಿಂಗ್ಗೆ ಬೇರೆ ತರ ಇದೆ. ಅರ್ಧ ಆಟ ಅರ್ಧ ಪಾಠ ಕಲ್ತ್ಕೊಂಡ್ ಬಂದಿರ್ತಾರೆ. ನಾವೇನ್ PU ನಲ್ಲಿ ಓದ್ತೀವಿ ಅದನ್ನ ಅವ್ರು 8ನೇ ಕ್ಲಾಸಲ್ಲೇ ಓದಿರ್ತಾರೆ ಅಂತ ಹೇಳಿ ಅವ್ರು ಯಾವಾಗ ಹೇಳಿದ್ರು, ನಾವು ಮಕ್ಳು ಮಾತಾಗಲಿ ದೊಡ್ಡವ್ರ ಮಾತಾಗ್ಲಿ ಸರ್, ಕೆಲವೊಂದು ಅಕ್ಸೆಪ್ಟ್ ಮಾಡ್ತೀವಿ. ಆಗ ICIC ಯಾಕೆ ತರಬಾರ್ದು, ನಮ್ಗೇನ್ ಕಮ್ಮಿ ಆಗಿದೆ ಅಂತ ಹೇಳಿ ಡೆಲ್ಲಿನಲ್ಲಿ ಹೋಗಿ ಕೂತಿದ್ದು, ಅಲ್ಲಿ ಮಾಡ್ಕೊಂಡು ಪರ್ಮಿಷನ್ ತಗೊಂಡ್ ಬಂದ್ವಿ ಸರ್. ಬಂದು 2 ವರ್ಷಕ್ಕೆ ಮತ್ತೆ ಅಲ್ಲಿಂದ ಇನ್ಸ್ಪೆಕ್ಷನ್ ಬರ್ತಾರೆ ಸರ್. ಇನ್ಸ್ಪೆಕ್ಷನ್ ಬಂದಾಗ ನಮ್ಮ ಕ್ಯಾಂಪಸ್ ಎಲ್ಲ ನೋಡಿ ಅಲ್ಲಿಂದ ಕರೆದು ಏರ್ ಏಷ್ಯಾ ಅವಾರ್ಡ್ ಅಂತ ಹೇಳಿ ಕರೆದು, ನಿಮ್ ಶಾಲೆ ಸೆಲೆಕ್ಷನ್ ಆಗಿದೆ, ತುಂಬಾ ಚೆನ್ನಾಗಿದೆ, ನಮ್ಮ ಒಂದು ಇದಕ್ಕೆ ಎಲ್ಲಾನು ಮೇಂಟೈನ್ ಮಾಡಿದೀರಾ ನೀವು, ನಮ್ ಸ್ಟ್ಯಾಂಡರ್ಡ್ಗೆ ಒಳ್ಳೆ ಕ್ವಾಲಿಫೈಡ್ ಟೀಚರ್ಸ್ ಹಾಕಿದೀರಾ, ಮತ್ತೆ ಎಲ್ಲ ವೆಲ್ ಎಕ್ವಿಪ್ಡ್ ಲ್ಯಾಬ್ ಮಾಡಿದೀರಾ, ನಿಮ್ ಕ್ಯಾಂಪಸ್ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಕರೆದು ಡೆಲ್ಲಿನಲ್ಲಿ ಎಜುಕೇಶನ್ ಮಿನಿಸ್ಟರ್ ಅವಾರ್ಡ್ ಕೊಟ್ಟು ಕಳಿಸ್ಕೊಟ್ರು ಸರ್. ಏರ್ ಏಷ್ಯಾ ಅವಾರ್ಡ್ ಅಂತ ಹೇಳಿ ಏರ್ ಏಷ್ಯಾ ಲೆವೆಲ್ ಅಲ್ಲಿ ನಮಗೆ ಕೊಟ್ಟು ಕಳಿಸಿದ್ರು ಸರ್. ನಮ್ಮ ತಂದೆ ಒಂದ್ ಪಾಲಿಸಿ ಹೇಳಿದ್ದಾರೆ ಸರ್, ಏನ್ ಹಿಡಿತೀರಾ ಅದನ್ನ ಮುಕ್ತಾಯ ಮಾಡೋವರೆಗೂ ಸಂತೃಪ್ತಿಯಾಗಿ ಮಾಡಿ. ಹೌದು, ಗುರಿ ಮುಟ್ಟೋವರೆಗೂ ಬಿಡಬೇಡಿ. ಎಸ್ ಸರ್. ಮತ್ತೊಂದ್ ಕಡೆ ಶಿಕ್ಷಣ ಅಂದಾಕ್ಷಣ ಬಹುತೇಕ ಪೇರೆಂಟ್ಸು ನಗರ ಭಾಗದಲ್ಲಿ ಟೀಚರ್ಗಳು ಸರಿ ಇಲ್ಲ, ಶಾಲೆಗಳು ಸರಿ ಇಲ್ಲ ಅಂತೂ ಆರೋಪಗಳು ಸಾಮಾನ್ಯವಾಗಿ ಇರುತ್ತೆ. ಮನೇಲಿ ಏನೋ ಮಾಡೋಕ್ಕಿರಲ್ಲ, ಗಂಡ ಹೆಂಡತಿ ಕೆಲ್ಸಕ್ಕೆ ಹೋಗ್ತಿರ್ತಾರೆ. ಮಕ್ಕಳ ಎಜುಕೇಷನಲ್ಲಿ ಶಾಲೆಗಳಷ್ಟೇ ಜವಾಬ್ದಾರಿ ಪೋಷಕರದ್ದು ಇರುತ್ತೆ. ಪೋಷಕರಿಗೆ ಯಾವ ರೀತಿ ಕಿವಿ ಮಾತು ಹೇಳಕ್ ನೀವು ನಿಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ನಮ್ಮ ಶಾಲೆಗೆ ಬರ್ತಾ ಇರತಕ್ಕದ್ರಲ್ಲಿ ಸರ್ 70ರಿಂದ 75% ಹಳ್ಳಿಗಾಡಿನ ಮಕ್ಕಳುಗಳು ಸರ್. ಕಂಪ್ಲೀಟ್. ಅದ್ರ ಒಳಗಡೆ ವಿದ್ಯಾವಂತರುಗಳು ನಾವು ತಗೊಂಡು ಹೋದ್ರೆ ಒಂದು 30ರಿಂದ 40% ಇರ್ಬೋದು ಸರ್ ವಿದ್ಯಾವಂತರು ಸರ್. ವಿದ್ಯಾವಂತರು 30ರಿಂದ 40% ಅಂತ ಅಂದಾಗ ಸರ್, ಬರ್ತಕ್ಕಂಥವ್ರು 70% ಏನು ಅರವಿದ್ಯೆ ಅಥವಾ ಅವಿದ್ಯಾವಂತರು ಯಾರು ಕಡಿಮೆ, ಅರವಿದ್ಯವ್ರು ಇರ್ತಾರೆ ಸರ್. ಹೌದು.
ಅರೆವಿದ್ದರು ಇದ್ದಾಗ ಏನಾಗ್ತದೆ ಸರ್, ಕೆಲವರಿಗೆ ಶಿಕ್ಷಣದ ಬಗ್ಗೆ ತಿಳುವಳಿಕೆ ಇರುವಂಥವ್ರು ಇರ್ತಾರೆ ಸರ್. ಇನ್ನು ಕೆಲವ್ರು ಬಂದಾಗ ನಮ್ಮಲ್ಲಿರ್ತಕ್ಕಂಥ ಸಿಬ್ಬಂದಿಗಳಾಗ್ಲಿ ಯಾರೇ ಆದ್ರೂ ಅವರಿಗೆ ತಿಳುವಳಿಕೆ ಹೇಳಿ, ಇಲ್ಲ ಇದು ಈ ಥರ ಬರ್ತದೆ, ICIC ಅಂದರೆ ಈ ಥರ ಇದೆ. ಇದು ICIC ಸರ್ ಏನಕ್ಕೆ ನಮ್ಮ ಹಳ್ಳಿ ಭಾಗಗಳಲ್ಲಿ ಜಾಸ್ತಿ ಮಾಡೋದಿಲ್ಲ ಅಂದರೆ, ಇದಕ್ಕೆಲ್ಲ ವೀಕ್ಷಣೆ ಮಾಡಲಿಕ್ಕೆ ಮತ್ತೆ ಚೆಕ್ ಮಾಡಲಿಕ್ಕೆಲ್ಲ ಡೆಲ್ಲಿಯಿಂದ ಬರ್ತಾರೆ ಸರ್ ಟೀಮು. ಸ್ಕ್ವಾಡ್ ಬರ್ತದೆ ಸರ್. ಸ್ಕ್ವಾಡ್ ಬಂದಾಗ ಎಲ್ಲ ಚೆಕ್ ಮಾಡ್ತಾರೆ. ಅವ್ರಿಗೆ ಫುಲ್ಫಿಲ್ ಮಾಡಿಲ್ಲ ಅಂದರೆ ಅಬ್ಜೆಕ್ಷನ್ ಬರೆದು ಹೋಗ್ತಾರೆ. ಸ್ಟೇಟ್ ಗೌರ್ಮೆಂಟ್ನವ್ರ ಥರ ನಾವು ಮಂತ್ರಿಗಳ ಕೈಲಿ ಶಾಸಕರ ಕೈಲಿ ಹೇಳಿಸ್ಬಿಟ್ಟು ಏನೋ ಮಾಡ್ಕೊಂಡು ಪರ್ಮಿಷನ್ ತಗೊಂಡು ಹೋಗ್ಬೋದು ಸರ್, ಸ್ಟೇಟ್ ಗೌರ್ಮೆಂಟ್ ಆದ್ರೆ. ಬಟ್ ಸೆಂಟ್ರಲ್ ಗೌರ್ಮೆಂಟ್ ತರ ಆಗಲ್ಲ ಸರ್. ಅದಕ್ಕೋಸ್ಕರ ICIC ಸಿಲೆಬಸ್ ಮಾಡಲ್ಲ ಸರ್. ನಾವೀಗ ಪ್ರಾರಂಭ ಮಾಡಿದ್ಮೇಲೆ ನೋಡಕ್ ಹೋದ್ರೆ ಸರ್, ನಮ್ದು ಏನು ಸ್ಟೇಟ್ ಸಿಲೆಬಸ್ ಇದೆ ಅದಕ್ಕಿಂತ ICIC ಸಿಲೆಬಸ್ ಈಜಿ ಅನ್ಸುತ್ತೆ ಸರ್. ಮಕ್ಕಳ ಮನಸ್ಸಿಗೆ ಆಕ್ಚುಲಿ ಉಲ್ಲಾಸ ಆಗ್ತಾ ಇರ್ತದೆ ಸರ್ ಅಲ್ವಾ, ಲರ್ನಿಂಗ್ ಅಲ್ಲಿ ಅವ್ರಿಗೆ ಉಲ್ಲಾಸ ಆಗ್ತಾ ಇರ್ತದೆ ಸರ್. ಹಂಗಾಗಿ ಅದನ್ನ ICIC ಸಿಲೆಬಸ್ ಪ್ರಾರಂಭ ಮಾಡಿ ಅದ್ರ ಬಗ್ಗೆ ನಡ್ಕೊಂಡು ಹೋಗ್ತಾ ಇದೆ ಸರ್. ಎಸ್ ಸರ್, ಅಂದ್ರೆ ಏನು ಪ್ರೀ ನರ್ಸರಿಯಿಂದ SSLC ವರೆಗೂ ಯಾವ ರೀತಿ ನೋಡಿದ್ವಿ. ಬಟ್ ನನಗಿದ್ನೆಲ್ಲ ನೋಡೋಕೆ ಒಂದು ಫೀಲ್ ಆಗಿದ್ದು, ಒಂದು PUC ಡಿಗ್ರಿನ ಕೊಟ್ಬಿಟ್ಟಿದ್ದಿದ್ರೆ ಕಂಪ್ಲೀಟ್ ಪ್ಯಾಕೇಜ್, ಮಕ್ಕಳು ಡೈರೆಕ್ಟ್ ಜಾಬ್ಗೆ ಹೋಗ್ಬೇಕು ಇಲ್ಲಿಂದ. ಆ ಆಲೋಚನೆ ಏನಾರು ಇದೆಯಾ ಹೇಗೆ ಸರ್? ಖಂಡಿತ ಇದೆ ಸರ್. ನಿಮ್ ತರ ತುಂಬಾ ಜನಗಳು ಬಂದು ಈ ತರ PU ಮಾಡಿ ಅಂತ ಎಲ್ಲ ನಮಗೆ ಕೇಳ್ಕೊಂಡ್ರು ಸರ್. ಕೇಳ್ಕೊಂಡಾಗ ನಾವು ಆಲೋಚನೆ ಮಾಡಿದ್ವಿ ಸರ್. ಈಗ ಆಲ್ರೆಡಿ ನಮ್ಮ ಚಂದ್ರಪಟ್ಟಣದಲ್ಲಿ ತುಂಬಾ PU ಕಾಲೇಜುಗಳಿದೆ ಸರ್. ಓಕೆ, ನಾನು ಅವಾಗಲೇ ಹೇಳ್ದಂಗೆ ನಾವ್ ಏನಾದ್ರು ಮಾಡಿದ್ರೆ ಸರ್ ಪರಿಪೂರ್ಣವಾಗಿ ಮಾಡ್ಬೇಕು ಅನ್ನೋ ಆಸೆ ಇದೆ ಸರ್ ನಮಗೆ. ಪರಿಪೂರ್ಣವಾಗಿ ಮಾಡ್ಬೇಕು ಅನ್ನೋ ಆಸೆ ಇದೆ ಸರ್. ಹಂಗಾಗಿ ಇಲ್ಲಿ ನಾವು ಮಾಡಿದ್ರೆ, ಈಗ ನಮ್ಮ ಶಾಲೆಯಿಂದ ಒಂದು ವರ್ಷಕ್ಕೆ ಒಂದು 50 ಮಕ್ಕಳು ಹೊರಗಡೆ ಬರ್ತಾರೆ ಸರ್ 10th ಇಂದ. ನಾನು 50 ಮಕ್ಕಳಲ್ಲಿ ಪೂರ್ತಿ ಮಕ್ಕಳನ್ನ ನಮ್ಮ ಶಾಲೆನಲ್ಲೇ ನೀವು PU ಮಾಡಿ 11th 12th ಮಾಡಿ ಅಂತ ಹೇಳಲಿಕ್ಕಾಗಲ್ಲ ಸರ್. ಅದಕ್ಕೋಸ್ಕರ ಒಂದು ಆಲೋಚನೆ ಮಾಡಿ ನಾವು ಇಲ್ಲಿ ಮಾಡಿದ್ರೆ PU ಸರಿ ಆಗೋದಿಲ್ಲ ಅಂತ ಇತ್ತೀಚೆಗೆ ಹಾಸನದಲ್ಲಿ ಚನ್ನಪಟ್ಟಣ ಹೊಸ ಬಸ್ ಸ್ಟ್ಯಾಂಡ್ ಇದೆಯಲ್ಲ ಸರ್, ಆ ಕೋರ್ಟ್ ಇದೆಯಲ್ಲ, ಕೋರ್ಟ್ ಭಾಗದಲ್ಲಿ ಜ್ಞಾನಧಾರೆ ಅಂತೇಳಿ ನಮ್ಮ ಸ್ನೇಹಿತರು ಮಾಡ್ತಾ ಇದ್ರು ಸರ್. ಸೈನ್ಸ್ ಮತ್ತೆ ಆರ್ಟ್ಸ್ ಮತ್ತೆ BCom ಎಲ್ಲ ಇದೆ, ಸೈನ್ಸ್ ಮತ್ತೆ ಕಾಮರ್ಸ್ BCom ಎಲ್ಲ ಇದೆ ಸರ್. ಅವರಿಗೆ ಅದನ್ನ ನಡೆಸ್ಕೊಂಡು ಹೋಗ್ಲಿಕ್ಕೆ ವ್ಯವಸ್ಥೆ ಕಷ್ಟ ಆಗಿದೆ ಅಂದಾಗ ಈ ವರ್ಷದಿಂದ ಅದನ್ನ ತಗೊಂಡು ಸರ್ ಮುಂದಿನ ವರ್ಷದಿಂದ ಶುರು ಆಗಿದೆ. ಹೌದು ಸರ್, ಕಾಮರ್ಸ್ ಸ್ಟಾರ್ಟ್ ಆಗಿದೆ. ಸೈನ್ಸ್ ಮುಂದಿನ ವರ್ಷ ಅಕಾಡೆಮಿಕ್ ಇಂದ ಸ್ಟಾರ್ಟ್ ಮಾಡ್ತೀವಿ. ಅಲ್ಲೂ ಕೂಡ ಅದನ್ನ ಪ್ರಾರಂಭ ಮಾಡಿದ್ವಿ ಸರ್. ಯಾಕೆ ಜಿಲ್ಲಾ ಮಟ್ಟಕ್ಕೆ ಹೋಗಿ ಮಾಡಿದ್ವಿ ಅಂದ್ರೆ ಸರ್, ಇದು ಬರೀ ನಮ್ಮ ತಾಲೂಕಿಗೆ ಅಷ್ಟೇ ಸೀಮಿತ ಆಗುತ್ತೆ ಸರ್. ನಾನು ಸಕಲೇಶ್ಪುರದಿಂದ ಮಕ್ಕಳನ್ನ ಇಲ್ಲಿಗೆ ಬನ್ನಿ ಅಂದ್ರೆ ಬರಕ್ಕಾಗಲ್ಲ. ಹೌದು, ಅರಕಲಗೂಡಿಂದ ಬರ್ಲಿಕ್ಕಾಗಲ್ಲ, ಅರಸೀಕೆರೆಯಿಂದ ಬರ್ಲಿಕ್ಕಾಗಲ್ಲ, ಚಿಕ್ಕಮಂಗ್ಳೂರಿಂದ ಬರಕ್ಕಾಗಲ್ಲ, ಬೇಲೂರು, ಚನ್ನರಾಯಪಟ್ಟಣ, ಹಾಸನ ಆದ್ರೆ ಏನಾಗ್ತದೆ ಎಲ್ಲಾ ಕಡೆ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ ಆಗಿರೋದ್ರಿಂದ ಅನುಕೂಲ ಆಗುತ್ತೆ ಅಂತ ಹೇಳಿ ಈ ವರ್ಷದಿಂದ ಹಾಸನದಲ್ಲಿ ಪ್ರಾರಂಭ ಮಾಡ್ತಾ ಇದ್ದೀವಿ ಸರ್. ಜ್ಞಾನಧಾರನ ವಹಿಸ್ಕೊಂಡು ಒಂದ್ಸಲ ತಾವು ಅಲ್ಲಿಗೆ ಬಂದು ಎಲ್ಲ ನೋಡಿ ಬೇಕಾಗಂತ ಅವಶ್ಯಕತೆ ಇರೋಂತ ಪೇರೆಂಟ್ಗಳು ಕೂಡ ಅಲ್ಲಿಗೆ ಬಂದು ನೋಡ್ಬೋದು. ಜ್ಞಾನಧಾರೆನ ಇನ್ ಮುಂದೆ ನಾವೇ ನಡೆಸೋದು ನಮ್ಮ ಅಡ್ಮಿನಿಸ್ಟ್ರೇಷನ್. ಅದಕ್ಕೊಂದು ಸಪರೇಟ್ ಟ್ರಸ್ಟ್ ಇದೆ ಸರ್, ಆಕ್ಟಿವ್ ರೂರಲ್ ಎಜುಕೇಶನ್ ಟ್ರಸ್ಟ್ ಅಂತ ಏನ್ ನಡ್ಕೊಂಡು ಹೋಗ್ತಾ ಇತ್ತು ಆ ಟ್ರಸ್ಟ್ ಹ್ಯಾಂಡ್ ಓವರ್ ತಗೊಂಡು ಬಿಲ್ಡಿಂಗ್ ಎಲ್ಲ ಈಗ ರಿನೋವೇಷನ್ ಮಾಡ್ತಾ ಇದೀವಿ ಸರ್. ಹೊಸ ಬಿಲ್ಡಿಂಗು, ಬಟ್ ಅವ್ರೇನು ಆಲ್ಟ್ರೇಷನ್ ಮಾಡಿರ್ಲಿಲ್ಲ, ಒಳಗಡೆ ಎಲ್ಲ ಹಂಗಂಗೆ ಮಕ್ಳು ಕಳಿಸ್ಬಿಟ್ಟಿದ್ರು. ಕೊರೋನಾ ಬಂದು ಪಾಪ ಅವ್ರಿಗೂ ಆರ್ಥಿಕ ವ್ಯವಸ್ಥೆ ಕಷ್ಟ ಆಗಿ ಸ್ವಂತ ಬಿಲ್ಡಿಂಗ್ ಮಾಡಿ ಪಾಪ ಮಾರಾಟ ಮಾಡಂಗಾಯ್ತು. ಇವಾಗ ದೇವರು ಮತ್ತೆ ಇನ್ನೊಂದು ಅಡ್ವಾಂಟೇಜ್ ಅಂದ್ರೆ ಈ ಶಾಲೆಯಲ್ಲಿ ಓದೋರ್ಗೆ ರೂರಲ್ ಕೋಟಾ ಬೇರೆ ಸಿಗತ್ತೆ. ಹೌದು ಸರ್, ಹೌದು ಅಲ್ವಾ ಅಕ್ಕ? ಈ ಕಡೆಯವರು ಚನ್ನರಾಯಪಟ್ಟಣ, ಆ ಕಡೆಯವರು ಹಾಸನ, ಯಾರಿಗೂ ಸಿಗದೇ ಇರೋ ಒಂದು ಸ್ಪೆಷಲ್ ಫೆಸಿಲಿಟಿ ಇಲ್ಲಿ ಸಿಗತ್ತೆ. ಹೌದು ಸರ್, ಅದು ಒಂದು ರೀತಿ ಅಡ್ವಾಂಟೇಜ್. ಹೌದು ಸರ್, 7 ವರ್ಷ ಇಲ್ಲಿ ಓದಿದ ಮಕ್ಕಳಿಗೆ ರೂರಲ್ ಕೋಟಾ ಅಪ್ಲೈ ಆಗುತ್ತೆ ಸರ್. ತುಂಬಾ ಮಕ್ಕಳಿಗೆ ರೂರಲ್ ಕೋಟಾ ಅನುಕೂಲ ಆಗಿದೆ ಸರ್. ಇಲ್ಲಿ ಓದಿದವರಿಗೆಲ್ಲ ಡೆಲ್ಲಿನಲ್ಲಿ ಇದ್ದಾರೆ, IIT ನಲ್ಲಿ ಇದ್ದಾರೆ, ಬಾಂಬೆ IIT ನಲ್ಲಿ ಇದ್ದಾರೆ, JEE ನೀಟು ಎಲ್ಲ ಕೋಚಿಂಗ್ ಎಲ್ಲ ತುಂಬಾ ಈಸಿ ಆಗುತ್ತೆ ಸರ್. ನಮ್ಮ ಮಕ್ಕಳುಗಳದ್ದು ಇಂಗ್ಲಿಷ್ ಫ್ಲೂಯೆನ್ಸಿ ಕೂಡ ಅದೇ ತರ ಇದೆ ಸರ್. ಎಲ್ಲ ವೆಲ್ ಎಕ್ಸ್ಪೀರಿಯನ್ಸ್ ಟೀಚರ್ ಸರ್. ಯಾರ್ಯಾರನ್ನ ಕರ್ಕೊಂಡ್ಬಂದು ಕಡಿಮೆ ಸಂಬಳ ಕೊಡ್ತೀವಿ ಅಂತಲಾಗ್ಲಿ ಇನ್ನೊಂದು ಅಂತಾಗ್ಲಿ ನಾವು ಮಾಡ್ಸಲ್ಲ ಸರ್. ವ್ಯವಸ್ಥಿತವಾದ ಶಿಕ್ಷಣನ ಜಾರಿ ಕೊಡಬೇಕು ಅಂತ ಮಾಡ್ತಾರೆ ಸರ್. ಸರ್ಕಾರಕ್ಕೂ ಕೂಡ ಒಂದು ಗಮನ ಬರಬೇಕು. ವಿದ್ಯಾದಾನ ಮಹಾದಾನ ಅಂತಾರಲ್ಲ, ಹಂಗೆ ನಮ್ಮ ತಂದೆ ಆಶೀರ್ವಾದದಿಂದ ಎಲ್ಲಾನು ಮಾಡ್ಕೊ ಬಂದಿದೀವಿ. ಅದ್ರೊಳಗೂನು ವಿಶೇಷವಾಗಿ ಇಂಥ ಹಳ್ಳಿ ಒಳಗಿರುವಂತ ಒಂದು ಶಾಲೆನ ಗುರುತಿಸಿ ನಿಮ್ಮಂತ ಒಂದು ನಗರದಿಂದ ಒಂದು ಚಾನಲ್ನವರು ಸರ್ ನಮ್ಮನ್ನು ಹುಡುಕ ಬಂದು ಇವತ್ತೇನು ನೀವು ಕರ್ನಾಟಕ ಟಿವಿಯಿಂದ ಬಂದು ನಮಗೆ ನೀವೊಂದು ನಮ್ಮನ್ನು ಸಂದರ್ಶನ ನೀಡ್ತಿರೋದಕ್ಕೆ ನಮ್ಮ ಶಾಲೆಯ ಪರವಾಗಿ, ನಮ್ಮ ಆಡಳಿತ ಮಂಡಳಿ ಪರವಾಗಿ, ನಮ್ಮ ಸಿಬ್ಬಂದಿಗಳ ಪರವಾಗಿ, ನಮ್ಮ ಕುಟುಂಬದ ಪರವಾಗಿ ಧನ್ಯವಾದಗಳನ್ನ ತಿಳಿಸಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ದೊಡ್ಡ ಮಾತು. ಎಸ್ ವೀಕ್ಷಕರೇ, ಆಕ್ಚುಲಿ ನಿಜಕ್ಕೂ ಖುಷಿ ವಿಚಾರ. ಒಳ್ಳೆ ಕೆಲಸವನ್ನ, ಒಳ್ಳೆ ವ್ಯಕ್ತಿಗಳನ್ನ ತೋರಿಸೋದು ಮಾಧ್ಯಮದ ಕೆಲಸ. ನಾವು ಕೂಡ ಅದೇ ಹಾದಿಯಲ್ಲಿ, ಯಾಕಂದ್ರೆ ಎಜುಕೇಶನ್ ಅನ್ನೋದು ಇವತ್ತು ನಾವು ನೋಡ್ತಿರೋ ಹಾಗೆ ಕರ್ನಾಟಕದಲ್ಲಾಗಿರ್ಬೋದು, ದೇಶದಲ್ಲಾಗಿರ್ಬೋದು, ದೊಡ್ಡ ಮಾಫಿಯಾ.
ಆದರೆ ಮಾಫಿಯಾ ಹೊರತಾಗಿ ಕೂಡ ಇಲ್ಲೊಂದು ಮಾದರಿ ಶಾಲೆ ಇದೆ ಅಂದರೆ ನಾವು ಖಂಡಿತವಾಗ್ಲೂ ತೋರಿಸ್ತೀವಿ. ನಿಮ್ಮದು ಆ ರೀತಿ ಯಾವ್ದಾದ್ರು ಶಾಲೆಗಳಿದ್ರೆ, ಶಿಕ್ಷಣ ಸಂಸ್ಥೆಗಳಿದ್ರೆ ದಯವಿಟ್ಟು ತಿಳಿಸಿ. ನನಗಂತೂ ತುಂಬಾ ಖುಷಿ ಆಯಿತು. ಗುಡ್ ಸಿಟಿಸನ್ ಹೆಸರಲ್ಲೇ ಇದೆ. ಭಾರತದ ಭವಿಷ್ಯಕ್ಕೆ ಉಜ್ವಲವಾದ ಪ್ರಜೆಗಳನ್ನು ಕೊಡುವ ಕೆಲಸವನ್ನು ಮಾಡ್ತಾ ಇದೆ ಗುಡ್ ಸಿಟಿಸನ್. ಅದಾಗಲಿ ಅಂತ ನಿಮಗೂ ಕೂಡ ಧನ್ಯವಾದಗಳನ್ನ ಹೇಳ್ತೀವಿ. ಥ್ಯಾಂಕ್ ಯು ಸೋ ಮಚ್ ಸರ್. ಒಳ್ಳೇದಾಗಲಿ, ಇನ್ನಷ್ಟು ಒಳ್ಳೆ ಕೆಲಸಗಳಾಗಲಿ. ಥ್ಯಾಂಕ್ ಯು ಸರ್. Our school has an extra activities of swimming. If I say about a swimming, then it is a very best exercise for all the age groups that keeps them emotionally and physically healthy. It makes their mind fresh. And we are taking the children off from age of 10 to 13. ಸ್ವಿಮ್ಮಿಂಗಲ್ಲಿ ಕಲಿತರೆ ಬಾಡಿ ಫಿಟ್ ಆಗಿರುತ್ತದೆ, ಆಮೇಲೆ ಮೈಂಡ್ ಫ್ರೆಶ್ ಆಗಿರುತ್ತದೆ. ನೀವು ಜಿಮ್ಮು ಪಮ್ಮು ಹೋಗೋದ್ರೆ ಅಲ್ಲಿ ಏನೂ ವರ್ಕೌಟ್ ಆಗೋದಿಲ್ಲ. ಇದಾದರೆ ಫ್ರೀಯಾಗಿ ಬಾಡಿ ಎಲ್ಲ ಫ್ರೀ ಆಗಿರುತ್ತದೆ, ಖುಷಿ ಆಗುತ್ತೆ ನಿಮಗೂ. The thing is that good management and excellent principal as well as the adorable teaching staffs make these schools in a zenith. As we know, this school is located in the rural area, but as the ICSE syllabus and in every aspects of our studies and all, we take these schools to the urban excellency. And this couple of years, our academic, our children's, they are very smart in every activities. They're scoring in good. So myself Prakruti, I'm a teacher for science. So coming over to school, people need to find happiness. I find my happiness coming to school, teaching, and moreover being with the children. Children are like bright, they are shining. So with that shining moments, I find my happiness. And moreover, coming to school here, we have an enthusiastic management. So that management, even small things, if we ask them, so they give us support. And moving over to the principal sir, so we have I can say he is a legend. So he supports in all the works, he guides us in a good way, so that we'll be motivated to do furthermore teaching in a good way. So we'll how to take it in a practical way. ನಾವು 2003ನೇ ಇಸ್ವಿಲಿ ಒಂದು ಮನೆ ಕಟ್ತಾ ಇದ್ದೋ. ಆ ಮನೆ ಕಟ್ತಾ ಏನಾಯಿತು, ಯು ಶೇಪಿಗೆ ಮನೆ ಬಂತು. ನಮ್ಮ ಉದ್ದೇಶ ಇದ್ದಿದ್ದು ತೆಂಗಿನಕಾಯಿ ಹಾಕ್ಲಿಕ್ಕೆ ಅಂತ ಮಾಡ್ತಾಯಿದ್ದೋ. ನಮ್ಮ ಸ್ನೇಹಿತರು ಶ್ರಾಂಬೇಳಕ್ಕೆ ಹೋಗ್ಬೇಕಾದ್ರೆ ರೋಡಲ್ಲಿ ಬಂದರು, ರಾಜಾ ಟೈರ್ಸ್ ಅಂದ್ಬಿಟ್ಟು ನಮ್ಮ ಸ್ನೇಹಿತರೊಬ್ಬರು. ಅವರು ಬಂದು ನೋಡಿದಾಗ, ಗೌಡ್ರೆ ಇಷ್ಟೊಂದು ಚೆನ್ನಾಗಿ ಮನೆ ಬರ್ತಾಯಿದೆಯಲ್ಲ, ಈ ಹಳ್ಳಿಗಾಡಲ್ಲಿ ಒಂದು ವಿದ್ಯಾಸಂಸ್ಥೆ ಮಾಡಿದರೆ ಚೆನ್ನಾಗಿ ನಡೆಯುತ್ತೆ ಅಂತ ಒಂದು ಅಡ್ವೈಸ್ ಕೊಟ್ಟರು. ಅಡ್ವೈಸ್ ಕೊಟ್ಟಾಗ ಇಲ್ಲಿ ನಮ್ಮ ತಂದೆಯರು ಹೇಳಿದರು, ಈ ಹಳ್ಳೀಲಿ ಮಾಡಿ ನಾವು ಇದು ಮಾಡೋದು ಕಷ್ಟ ಆಗುತ್ತೆ ಮಗ ಅಂದಾಗ ಅವರು ಸಪೋರ್ಟ್ ಮಾಡಿದರು. ಟೀಚರ್ಸು ಬೇರೆ ಶಾಲೆಯಲ್ಲಿ ಮಂಗಳೂರಿನವರು ಟೀಚರ್ಸ್ ಇದ್ದರು, ಜಾಯ್ಸ್ ಅಮ್ಮಣ್ಣ ಮತ್ತು ಅಮ್ಮಣ್ಣ ಅಂತ. ಅವರು ಪ್ರೋತ್ಸಾಹ ಕೊಟ್ಟರು. ಅವಾಗ ಇರಲಿ, ಅವ್ರು ಬಂದು ಮಾಡ್ತಾರೆ, ನಡೆಸ್ತಾರೆ ಶಾಲೆನ ಹಳ್ಳಿಗಾಡಲ್ಲಿ. ಮಂಗಳೂರಿಂದ ಬಂದು ಮಾಡ್ತೀವಿ ಅಂತಂದರೆ ಇಲ್ಲಿ ಒಂದು ವಿದ್ಯಾಸಂಸ್ಥೆ ಇದಕ್ಕೆನ್ನೋ ಉದ್ದೇಶಕ್ಕೋಸ್ಕರ ಶುರು ಮಾಡಿದರು. ಶುರು ಮಾಡಬೇಕಾದ್ರೆ ಹಳ್ಳಿಗಾಡಲ್ಲಿ ಕಷ್ಟನೇ. ನಮ್ಮ ಚನ್ನರಾಯಪಟ್ಟಣ ತಾಲೂಕಲ್ಲಿ ಯಾರೂ ಬಸ್ ಬಿಟ್ಟು ಶಾಲೆ ನಡೆಸ್ತಿರ್ಲಿಲ್ಲ. ಹಳ್ಳೀಲಿ ಮಾಡಬೇಕು ಅಂತಂದರೆ ಗೌಡ್ರೆ 2 ಬಸ್ ಬಿಟ್ಟರೆ ಹಳ್ಳಿಯಿಂದನೂ ಟೌನಿಂದ ಮಕ್ಕಳು ಬರ್ತಾರೆ. ಗ್ರಾಮೀಣ ಪ್ರದೇಶ ಇದು, ರೂರಲ್ ಕೋಟ ಇದು ಸಿಗುತ್ತೆ. ಇಂಗ್ಲೀಷ್ ಮಾತಾಡೋದಾಗಲಿ ಮಕ್ಕಳು ಓದೋಕ್ಕೆ ಡಿಸ್ಟರ್ಬೆನ್ಸ್ ಆಗಲಿ ಯಾವುದೂ ಇರೋಲ್ಲ, ಚೆನ್ನಾಗಿ ನಡೆಯುತ್ತೆ ಅಂತ ಅಡ್ವೈಸ್ ಮಾಡಿ ಒಂದು ಶಾಲೆ ಶುರು ಮಾಡಿದ್ವು ನಾವು. ಶಾಲೆ ಶುರು ಮಾಡಿ 40 ಮಕ್ಕಳಿಂದ ಶಾಲೆ ಶುರು ಮಾಡಿದೋ. ಶಾಲೆ ಶುರು ಮಾಡ್ಬೇಕಾದ್ರೆ ನಮ್ಮ ತಂದೆಯವ್ರ ಉದ್ದೇಶ ಏನಂತಂದರೆ, ಈಗ ಹಳ್ಳಿಗಾಡಿನಲ್ಲಿರೋಂಥ ಮಕ್ಕಳು ಯಾರೂ ವಿದ್ಯಾವಂತರಿರಲಿಲ್ಲ. ನಮ್ಮೂರಲ್ಲಿ 175 ಮನೆ ಇದೆ. 175 ಮನೇಲಿ 2 ಪ್ರೈಮರಿ ಸ್ಕೂಲ್ ಟೀಚರ್ಸ್ ಇರೋದು ಇವತ್ತಿನವರೆಗೂ. ಗೌರ್ಮೆಂಟ್ ಎಂಪ್ಲಾಯ್ ಅಂತ ಇರೋದು 2. ಆ ಉದ್ದೇಶ ನಮ್ಮ ತಂದೆಯಲ್ಲಿ ಇತ್ತದು, ನಮ್ಮ ಊರನ್ನು ಇಂಪ್ರೂವ್ ಮಾಡಬೇಕು ಅನ್ನೋದು. ನಮ್ಮ ತಂದೆಯವ್ರ ಉದ್ದೇಶ ಏನಂತಂದರೆ, ಊರಿಗೆಲ್ಲ ಅವರೇ ಮೊದಲು ಮಾಡಿರೋದು. ಒಂದು ಎತ್ತಿನ ಗಾಡಿಯಿಂದ ಹಿಡಿದು, ಒಂದು ಬೋರ್ವೆಲ್ಲಿಂದ ಹಿಡಿದು, ಒಂದು ಟ್ರ್ಯಾಕ್ಟ್ರು, JCP ಆಗಲಿ, ಎಲ್ಲ ಪ್ರತಿಯೊಂದೂ ಎಲ್ಲ ಎಕ್ವಿಪ್ಮೆಂಟ್ಸು ಅವರೇ ಮೊದಲು ಮಾಡ್ತಾಯಿದ್ದು. ನಮ್ಮ ತಂದೆಯವ್ರ ಊರಿಗೆ ಪಟೇಲರು. ಆ ಉದ್ದೇಶಕ್ಕೆ ಅವರು ಮಾಡ್ತಾಯಿದ್ರು. ಹಂಗೆ ಶಾಲೆನೂ ಕೂಡ ಹೊಸ್ದಾಗಿ ಮಾಡಿದರು. ನಮ್ಮ ತಂದೆಯವ್ರು 7ನೇ ಕ್ಲಾಸ್ ಓದಿದ್ರು ಕೂಡ ಶಾಲೆ ಮಾಡಿ ಒಂದು ಉನ್ನತ ಶಿಕ್ಷಣಕ್ಕೆ ಆದ್ಯತೆ ಕೊಟ್ಟು ಮಾಡಿದರು. ಅವ್ರು ಮಾಡಿದ್ದು ಹಂಗೆ ನಾವು ಕಂಟಿನ್ಯೂ ಆಗಿ ನಡೆಸ್ತಾ ಇದ್ದೋ. ಅವ್ರ ಮೇನ್ ಉದ್ದೇಶ ಏನಂತಂದರೆ, ಅವ್ರ ಮೊಮ್ಮಕ್ಕಳು ಇದೇ ಶಾಲೆಯಲ್ಲಿ ಓದಿ
ಒಂದು ಉನ್ನತ ಸ್ಥಾನಕ್ಕೆ ಬರಬೇಕು. ಈಗ ನಾವು ನಮ್ಮ ತಂದೆಯ ಕೈ ಜೋಡಿಸಿ ಕೆಲಸ ಮಾಡಬೇಕಾದ್ರೆ ಅವರು ಅದನ್ನೇ ಹೇಳ್ತಾಯಿದ್ರು, ಮಗ ಒಂದು ಸಾಧನೆ ಮಾಡಬೇಕು ಅಂತ ಅಂದರೆ, ಏನಾರ ಒಂದು ಜೀವನದಲ್ಲಿ ಸಾಧಿಸ್ಬೇಕು ಅಂತ ಅಂದರೆ ಇದೇ ಒಂದು ಅನುಭವ ಇದಾದಂಗಾಗುತ್ತೆ. ಒಂದು ಶಾಲೆ ತೆರೀರಿ. ಈಗ ನಿಮ್ಮ ಮಕ್ಕಳು, ಈಗ ನೀನು ನಿಮ್ಮ ನೆಂಟರು ಮೈಸೂರು ಕಡೆಯವರು, ನಿನ್ನ ಮಗಳು ಮೈಸೂರಿಗೆ ಸೇರಿಸ್ತೀಯ, ಕಾಂತಣ್ಣನ ಮಕ್ಕಳು ಬೆಂಗಳೂರು ನೆಂಟರು ಬೆಂಗಳೂರಿಗೆ ಸೇರಿಸ್ತಾರೆ, ಇನ್ನೊಬ್ಬರು ಮಂಗಳೂರಿಗೆ ಸೇರಿಸ್ತಾರೆ. ಅವರು ತಿಂಗಳಿಗೆ ಒಂದು ಸಲ ನೋಡೋಕ್ಕೆ ಅಂತ ಅಲ್ಲಿಗೆ ಹೋಗ್ತಾರೆ. ಆ ಪೇಟೆಗೆ ಹೋಗಿ 1 ಲಕ್ಷ 1.5 ಲಕ್ಷ ಫೀಸ್ ಕೊಟ್ಟು ಆ ಶಾಲೆಗೆ ಸೇರಿಸಿ ನೀವು ತಿಂಗಳಿಗೆ ಒಂದು ಸಲ ನೋಡೋಕ್ಕೆ ಹೋಗ್ತೀರಿ, ಅದು 5,000 ರೂಪಾಯಿ ಖರ್ಚಾಗುತ್ತೆ. ಒಂದು ದಿವಸ ಟೈಮ್ ವೇಸ್ಟ್ ಆಗುತ್ತೆ. ಅದೆಲ್ಲನೂ ಉಳಿಸ್ಕೊಂಡು ನೀವು ಈ ಶಾಲೆಗೆ ಡೆವಲಪ್ಮೆಂಟ್ ಮಾಡಿ ಆಳಿಗೆ 2-2 ಲಕ್ಷನ ಇದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಬನ್ನಿ. ನೀವು ಅವ್ರು ಹೇಳಿದ ವಾಕ್ಯ 20 ವರ್ಷದಿಂದನೂ ನಾವು 6-6 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡ್ತಲೇ ಇದ್ದೀವಿ. ಅದ್ರ ಪ್ರತಿಫಲ ಅನ್ನೋದೇನನ್ನು ಇನ್ನೂ ನಾವು ನೋಡೋಕ್ಕಾಗಿಲ್ಲ. ಅದ್ರ ಪ್ರತಿಫಲ ನೋಡಬೇಕು ಅನ್ನೋದಾದ್ರೆ ನಾವೀಗ ನಮ್ಮ ಮಕ್ಕಳು ಈ ಶಾಲೆಯಲ್ಲಿ ಓದಿದಂಥ ಮಕ್ಕಳು ಉನ್ನತ ವಿದ್ಯಾಭ್ಯಾಸ ಮಾಡ್ಕೊಂಡಿದ್ದಾರೆ. ನಮ್ಮ ಸ್ವಂತ ಮಕ್ಕಳೇ ಈಗ ಲೀಡ್ಸ್ ಯೂನಿವರ್ಸಿಟಿ ಲಂಡನಲ್ಲಿ ಓದ್ತಾ ಇದ್ದಾನೆ, MBA ಮಾಡ್ತಾಯಿದ್ದಾನೆ. ಇನ್ನು ಹಿತೇಶ್ ವಿಯಾನ್ ಅಂತ ನಮ್ಮ ತಮ್ಮನ ಮಗ RVಲಿ ಫ್ರೀ ಸೀಟು, ಅವನು ಇಂಜಿನಿಯರಿಂಗ್ ಮಾಡ್ತಾಯಿದ್ದಾನೆ. ಕೀಮ್ಸಲ್ಲಿ ಮಗಳು MBBS ಡಾಕ್ಟ್ರ್ ಮಾಡ್ತಾಯಿದ್ದಾಳೆ. ನಮ್ಮ ಮಕ್ಕಳೇ ಇಷ್ಟೊಂದು ಉನ್ನತ ಸ್ಥಾನಕ್ಕೆ ಹೋಗಿದ್ದಾರೆ. ನಮ್ಮ ಶಾಲೆಯಲ್ಲಿ ಓದಿದಂಥ ನೂರಾರು ಮಕ್ಕಳು ಇವತ್ತು ಹೊರಗಡೆ ದೇಶದಲ್ಲೂ ವಿದ್ಯಾಭ್ಯಾಸ ಮಾಡಿ ಕೆಲವರೆಲ್ಲ ಜಾಬ್ಗೆ ಹೋಗಿದ್ದಾರೆ, ಗೌರ್ಮೆಂಟ್ ಜಾಬ್ ಆಗಿದೆ. ಅದರಲ್ಲಿ ನಮ್ಮ ತಂದೆನೂ ತೃಪ್ತಿಪಟ್ಟರು. ಯಾಕೆ ಅಂತಂದರೆ ಅವರು 2 ವರ್ಷದಿಂದ ತೀರೋದ್ರು. ಅದರೊಳಗಡೆ ರ್ಯಾಂಕ್ ಬಂದ ಮಕ್ಕಳಾಗಲಿ ಅವರೆಲ್ಲರೂ ಖುಷಿಪಟ್ಟರು. ಆ ಮಕ್ಕಳು ಇಲ್ಲಿಂದ ಓದಿದಂಥ ಮಕ್ಕಳು ಒಳ್ಳೆ ಉನ್ನತ ಸ್ಥಾನಕ್ಕೆ ಹೋಗಿ ಡಾಕ್ಟ್ರ್ ಇಂಜಿನಿಯರ್ ಆಗಿರೋರು ಎಲ್ಲ ಬಂದು ಅವ್ರ ಹತ್ರ ಆಶೀರ್ವಾದ ಪಡ್ಕೋಬೇಕಾದ್ರೆ ಅವ್ರಿಗೆ ಅದೇ ಒಂದು ನೆಮ್ಮದಿ. ಅದನ್ನು ನಮ್ಗೆ ಹೇಳ್ತಾ ಇದ್ರೆ ಅಂತವ. ಈಗ ಒಂದು ತೆಂಗಿನ ಮರ ನೆಟ್ಟರೆ 8 ವರ್ಷಕ್ಕೆ ಫಲ ಬಿಡುತ್ತೆ, ಅಡಿಕೆ ಮರ 6 ವರ್ಷಕ್ಕೆ ಫಲ ಬಿಡುತ್ತೆ. ನಾವು ಅದನ್ನೇ ಕೇಳ್ತಾ ಇರೋವಂಗಂತವ, ನೀವು ಬರೀ ಬಂಡವಾಳ ಹಾಕ್ಸಂಗೆ ಬಂದರೆ ನಮ್ಗೆ ಯಾವಾಗ ಫಲ ಬಿಡುತ್ತೆ ಅಂತ. ಈಗ ಅವರು ಹೋದ್ಮೇಲೆ ಈಗ ನಮ್ಮ ಮಕ್ಕಳು ಎಲ್ಲ ಹೊರಗಡೆಗೆ ಹೋಗಿ ಓದ್ತಾ ಇದ್ದಾರೆ ಅಂದರೆ ನಾವು ಡೊನೇಷನ್ ಕೊಟ್ಟು ಓದ್ಸೋಕ್ಕೆ ಆಯ್ತಿರಲಿಲ್ಲ. ನಾವೀಗ ರೈತಾಪಿ ವರ್ಗದಲ್ಲಿ ಇದ್ಕೊಂಡು ನಾವು ಮಕ್ಕಳನ್ನ ಡೊನೇಷನ್ ಕೊಟ್ಟಾಗಲಿ ಒಂದು ಇದಾಗಿ ಮಾಡಿ ಓದಿಸ್ತಿದ್ರೆ ಆಯ್ತಿರಲಿಲ್ಲ. ಅವ್ರು ಉನ್ನತ ಸ್ಥಾನಕ್ಕೆ ಹೋಗಿ ಅಂದರೆ 625ಗೆ 623 ನಮ್ಮ ಶಾಲೆಯಲ್ಲಿ ತೆಗೆದಿದ್ದಾರೆ. 595 PUCಲೂ ಕೂಡ ಉನ್ನತ ಸ್ಥಾನಕ್ಕೆ ಮಾರ್ಕ್ಸ್ ತೆಗೆದಿದ್ದಾರೆ. ಅದೇ ಥರ ಎಲ್ಲ ಮಕ್ಕಳು ಸಾಮಾನ್ಯ ಹೋಗಿದ್ದಾರೆ. ಈಗ ಕೆಲವರು ಪೇರೆಂಟ್ಸ್ ಏನು ಮಾಡಿದರು, 2 ಮಕ್ಕಳನ್ನ ಒಂದು ನಮ್ಮ ಶಾಲೆಗೆ ಸೇರಿಸಿದ್ರು, ಒಂದು ಟೌನ್ ಶಾಲೆಗೆ ಸೇರಿಸಿದ್ದಾರೆ. ಆ ಮಕ್ಕಳು ಟೌನ್ ಶಾಲೆಗೆ ಸೇರಿದರು, ಅವ್ರಿಗೆ ಇನ್ನೂ ಜಾಬ್ ಸಿಕ್ಕಿಲ್ಲ, ಇನ್ನೂ ಒದ್ದಾಡ್ತಾ ಇದ್ದಾರೆ. ಈ ನಮ್ಮ ಶಾಲೆಗೆ ಸೇರಿದಂಥ ಮಕ್ಕಳು ಹೊರಗಡೆ ಅಮೇರಿಕಕ್ಕೆ ಹೋಗಿ ಜಾಬ್ ಆಗಿದೆ ಅವ್ರಿಗೆ. ಅವ್ರ ತಾತ ಹೇಳ್ತಾರೆ ಇವತ್ತು ಖುಷಿ. ಅವರು ನಮ್ಮೂರಿಂದ ಹೆಣ್ಮಕ್ಳು ಬೇರೆ ಕೊಟ್ಟಿತ್ತು. ಬಾಗೂರು ಕುರುವಾಂಕ ಅಂತ ಇದೆ. ಕುರುವಾಂಕದ ಹತ್ರ 2 ಹೆಣ್ಮಕ್ಳನ್ನು ನಮ್ಮ ಶಾಲೆಯಲ್ಲೇ ಓದಿಸಿದ್ರು. ಒಬ್ಬರನ್ನ ಅಲ್ಲಿ ಟೌನಲ್ಲಿ ಓದಿಸಿದ್ರು, ಒಬ್ಬರನ್ನ ಇಲ್ಲಿ ಓದಿಸಿದ್ರು. ನಮ್ಮಲ್ಲಿ ಓದಿದಂಥ ಮಗಳು ಇವತ್ತು ಅಮೇರಿಕದಲ್ಲಿದೆ. ಅದೇ ಒಂದು ನಮ್ಮ ಸಂತೋಷ. ನಮ್ಮ ತಂದೆಯೂ ಅದೇ ಒಂದು ಹೆಮ್ಮೆ. ನಮ್ಮ ತಾಲೂಕಿಗೆ ಫಸ್ಟು ಬಸ್ಸು ಹಳ್ಳಿಯಿಂದ ಕರ್ಕೊಂಬರೋಕ್ಕೆ ನಮ್ಮ ಶಾಲೆಯಿಂದ ಬಿಟ್ಟು, ಆಮೇಲೆ ಇವಾಗ ಒಂದು ಬಿಟ್ಟಿದ್ದ ಫಸ್ಟು, ಇವಾಗ 18 ಬಸ್ ಬಿಟ್ಟಿದ್ದೀವಿ. ಈ ಸುತ್ತಮುತ್ತಲ ಹಳ್ಳಿಲಿ ಒಂದು 200 ಹಳ್ಳಿ ಎಲ್ಲ ಮಕ್ಳುಗಳ್ನೂ ಕರ್ಕೊಂಬರ್ತಾಯಿದ್ದೀವಿ. ಎಲ್ಲದಕ್ಕೂ ಪ್ರಿನ್ಸಿಪಾಲು ದೊಡ್ಡವರು ಗೇಣಿದಾರವ್ರು ಅವರು ನಾವು ಎಲ್ಲ ಸೇರ್ಕೊಂಡು ಅದಕ್ಕೆ ಆದಂಥದ್ದೊಂದು ಜನ ಇಟ್ಟು ಮಾಡಿಸ್ತಾಯಿದ್ವಿ. ಎಲ್ಲ ಕಡೆ ನೋಡ್ಕೊಬಂದು ಇಲ್ಲಿ ನಮ್ಮ ಶಾಲೆಯಲ್ಲೂ ಅದೇ ಥರ ಮಾಡಬೇಕು ಅಂತೇಳಿ ಮಾಡ್ತಾಯಿದ್ದೀವಿ. ಸರ್ಕಾರ ಆದೇಶದಂಗೆ ಏನೇನು ಮಾಡಬೇಕು ಅಂತ ಸರ್ಕಾರದಿಂದ ಆದೇಶ ಆಗಿದೆ. ಆ ಥರ ಎಲ್ಲನೂ ಒಂದು ಆಂಬ್ಯುಲೆನ್ಸ್ ಆಗ್ಬೋದು, ಒಂದು ಲಿಫ್ಟ್ ಆಗ್ಬೋದು, ಒಂದು ಎಜುಕೇಷನಿಗೆ ಸಂಬಂಧಪಟ್ಟಂಗೆ ಏನೇ ಇದ್ರೂ ಅದ ಇಮಿಡಿಯೇಟ್ಲಿ ತಂದು ಶಾಲೆಗೆ ನಮ್ಮದು ಯಾವುದು ಕಷ್ಟ ಇದ್ರೂ ಶಾಲೆಗೆ ಏನೂ ಕೊರತೆ ಇಲ್ದಂಗೆ ನಾವು ಅವರಿಸ್ಕೊಂತ ಇದ್ದೀವಿ. ಶ್ರವಣಬೆಳಗೊಳ ಕ್ಷೇತ್ರದ ಹತ್ತಿರ ಇರತಕ್ಕಂಥ ಹಡೇನಹಳ್ಳಿನಲ್ಲಿ ನಮ್ಮ ಗುಡ್ ಸಿಟಿಜನ್ ಶಾಲೆ ಸ್ಥಾಪನೆ ಆಗಿದೆ. ಇಲ್ಲಿ ಸುಮಾರು ನಾನು ಕೂಡ ಎಲ್ಲ ಶಾಲೆಗಳನ್ನು ನೋಡಿದ್ದೇನೆ. ಆದರೆ ನಮ್ಮ ಶಾಲೆ ಭಾಳ ಪರಿಸರದ ನಡುವೆ ಇದ್ದುಕೊಂಡು ಮಕ್ಕಳ ಬೆಳವಣಿಗೆಗೆ, ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗೆ ಹಾಗೂ ಸರ್ವಾಂಗೀಣ ಅಭಿವೃದ್ಧಿಗೆ ಬಹಳ ಹೆಸರುವಾಸಿಯಾಗಿರ್ತಕ್ಕಂತಹ ಶಾಲೆ. ಈ ಸುಂದರ ಪರಿಸರದಲ್ಲಿ ಇದ್ದುಕೊಂಡು, ಅಂದರೆ ನಮ್ಮ ಗೌಡರು ಕನಸಾಗಿತ್ತು ಈ ಒಂದು ಶಾಲೆ ಒಂದು ಹೆಮ್ಮರವಾಗಿ ಬೆಳಿಬೇಕು ಅಂತಕ್ಕಂಥ ಒಂದು ಆಸೆ ಇತ್ತು. ಅವರ ಆಸೆಯಂತೆ ಅವರ ಮಕ್ಕಳು ಇವತ್ತು ನೆರವೇರಿಸಿದ್ದಾರೆ. ಇಲ್ಲಿ ನಾವು ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಬಹಳ ಅಂದರೆ ಯಾವುದೇ ಸರ್ಕಾರಿ ಕೆಲಸದಲ್ಲಿ ಹೋದರೂ ಕೂಡ ನಾವು ಇಷ್ಟರ ಮಟ್ಟಿಗೆ
ಒಂದು ನೆಮ್ಮದಿ ಇರ್ತಿರ್ಲಿಲ್ವೇನೋ ಆ ಒಂದು ನೆಮ್ಮದಿ ಈ ಶಾಲೆಯಲ್ಲಿ ನಮಗೆ ಸಿಕ್ಕಿದೆ. ಇಲ್ಲಿಯ ಪರಿಸರ, ನಮ್ಮ ಶಾಲೆಯಲ್ಲಿ ಇರತಕ್ಕಂಥ ಒಂದು ಸಿಬ್ಬಂದಿ ವರ್ಗ, ಹಾಗೆ ನಮ್ಮಲ್ಲಿ ಒಂದು ರೀತಿಯ ಕುಟುಂಬದ ವಾತಾವರಣ ನಮ್ಮ ಶಾಲೆಯಲ್ಲಿ ಇದೆ. ನಮ್ಮ ಮಕ್ಕಳಿಗೆ ಎಲ್ಲ ಶಿಕ್ಷಕರು ಕೂಡ ಅಷ್ಟೇ ಒಂದು ಕುಟುಂಬದಲ್ಲಿ ಏನು ತನ್ನ ಮಕ್ಕಳನ್ನು ಸಾಕಿ ಸಲುಹುತ್ತಾರೋ ಆ ಮಟ್ಟದ ಒಂದು ಸಲಹೆ ಸಹಕಾರಗಳನ್ನು ನೀಡ್ತಾ ಬರ್ತಾ ಇದ್ದಾರೆ. ನಮ್ಮ ಮಕ್ಕಳು ಇವತ್ತು ನಮ್ಮ ಶಾಲೆಯಲ್ಲಿ ಓದಿರ್ತಕ್ಕಂಥ ಮಕ್ಕಳು ಇವತ್ತು ನಮ್ಮ ರಾಜ್ಯದಲ್ಲಿ ಹಾಗೆ ಅಂತರ್ರಾಜ್ಯದಲ್ಲಿ ಹಾಗೆ ನಮ್ಮ ದೇಶ ಹಾಗೂ ವಿದೇಶಗಳಲ್ಲಿ ಉನ್ನತ ಮಟ್ಟದ ಒಂದು ವ್ಯಾಸಂಗವನ್ನು ಮಾಡಿ ಒಂದು ಉನ್ನತವಾದಂತಹ ಉದ್ಯೋಗದಲ್ಲಿದ್ದಾರೆ. ಈ ಶಾಲೆಯ ಬಗ್ಗೆ ಹೇಳ್ತಾ ಹೋದರೆ ತುಂಬ ಕಡಿಮೆನೇ ಅಂತ ಅನಿಸುತ್ತೆ. ಹೀಗೆ ಇಲ್ಲಿ ನನ್ನ ಶಾಲೆಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಭಾಳ ಹೆಮ್ಮೆ ವಿಷಯ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ನಾನು ಭಾಳ ಖುಷಿ ಪಡ್ತೇನೆ. So the school is affiliated to CISC New Delhi. The main motto of this institution is holistic development. So you see the school, the location of the school, neither in Chandrapatnam nor in Shravanabelagola. This is in between, but still we have 1,000 plus children. The main reason is the quality and the facilities what we are providing here. If you are comparing with the Delhi or Bangalore school, so what facilities they are providing there? Compared to that, we are not less than that. So such a quality education we are giving to every rural part of our children. That's the reason we have a very brand name in this location. So while talking about the curriculum for pre-primary classes, we have FLN. So FLN means like a fundamental of numeracy and literacy. So this part we have taken it, and our teachers especially, they given their 100% effort. Our UKG children, they are able to talk in English, they are able to do mathematics very well. And our high school children, they are getting IIT Foundation course, they are getting JEE and NEET courses. So such facilities we are providing, and many of our children, they are already in government sector, they are in foreign countries, they are doing their very fantastic jobs. So this is the reason we have the branding name we have created already, and we are just doing it. ನನ್ನ ಮಗ ಇಲ್ಲಿ ಚಂದ್ರಚೂಡ ಶರ್ಮಾ ಅಂತ LKG ಇಂದ ಸುಮಾರು 9 ವರ್ಷಗಳ ಕಾಲ ಈ ಗುಡ್ ಸಿಟಿಸನ್ನಲ್ಲಿ ಶಾಲೆಯಲ್ಲಿ ಓದ್ಕೊಂಡು ಬರ್ತಾ ಇದ್ದಾನೆ. ಇಲ್ಲಿ ಈ ಶಾಲೆ ಹೇಗೆ ಅಂದರೆ ಒಂದು ಶ್ರದ್ಧೆ ಇದೆ, ಭಕ್ತಿ ಇದೆ, ಆಮೇಲೆ ಏಕಾಗ್ರತೆ ಇದೆ, ಆಮೇಲೆ ಪರಿಸರ ಬಹಳ ಮುಖ್ಯವಾಗಿದೆ ನಮಗೆ. ಪರಿಸರ ಅಂದರೆ ಯಾವುದೇ ಥರ ಬಸ್ ಆಗಲಿ ಯಾವುದೇ ಆಗಲಿ ಯಾವುದು ಪಬ್ಲಿಕ್ಸ್ ಆಗಲಿ ಯಾವುದೂ ಇಲ್ಲ. ಅಂದರೆ ಏಕಾಗ್ರತೆಯಿಂದ ನನ್ನ ಮಗ ಪ್ರತಿಯೊಂದು ಸಹ ಪಾಲಿಸ್ಕೊಂಡು ನಾವು ಗಮನಿಸ್ತಾ ಬರ್ತಾ ಇದ್ದೇವೆ. ಆಮೇಲೆ ಈ ಶಾಲೆಯಲ್ಲಿ ಉತ್ತಮ ಶಿಕ್ಷಣ ಇದೆ ಮತ್ತು ಪ್ರತಿಯೊಂದು ಧ್ಯಾನ ಆಗಲಿ ನಮಗೆ ಬೇಕಾಗಿರೋ ನನ್ನ ಮಗನಿಗೆ ಇಲ್ಲಿ ತುಂಬ ನಾವು ಅರ್ಚಕರಾಗಿರೋದ್ರಿಂದ ನನ್ನ ಮಗನ ಬೇಕಾಗಿರೋದು ಪ್ರತಿಯೊಂದು ಸಹ ಇಲ್ಲಿ ತುಂಬ ಅನುಕೂಲ. ಧ್ಯಾನ ಇದೆ, ಯೋಗ ಇದೆ, ಎಲ್ಲ ಪ್ರತಿಯೊಂದು ಎಲ್ಲ ಅನುಕೂಲ ಇರೋದ್ರಿಂದ ನನ್ನ ಮಗ ತುಂಬ ಚೆನ್ನಾಗಿ ಓದ್ತಾ ಇದ್ದಾನೆ. ನನ್ನ ಮಗಳು ಇಲ್ಲೇ 12 ವರ್ಷ ಇದೇ ಶಾಲೆಯಲ್ಲಿ ಓದಿದ್ದಾಳೆ. LKG ಇಂದ 10th ಸ್ಟ್ಯಾಂಡರ್ಡ್ ತನಕ ಇದೇ ಶಾಲೆಯಲ್ಲಿ ಓದಿದ್ಲು. ಇಲ್ಲಿ ಎಜುಕೇಷನ್ನು ತುಂಬ ಚೆನ್ನಾಗಿದೆ ಮತ್ತು ಪರಿಸರ ತುಂಬ ಪೂರಕವಾಗಿದೆ ಶಾಲೆಗೆ. ಓದೋ ಮಕ್ಕಳಿಗೆಲ್ಲ ಒಳ್ಳೆ ಮಾರ್ಕ್ಸ್ ತೆಗೆದು ಚೆನ್ನಾಗಿ ಓದ್ತಾ ಇದ್ದಾಳೆ ಅವಾಗಿಂದನೂ. ಎಲ್ಲ ಧ್ಯಾನ, ಯೋಗ ಎಲ್ಲ ಇದು ವ್ಯವಸ್ಥೆನೂ ಇದೆ. ಮತ್ತು ಶಿಕ್ಷಕರು ಹೇಗೆ ಅಂತಂದರೆ ಮಕ್ಕಳು ಏನು ಅರ್ಥ ಆಗಲಿಲ್ಲ ಅಂತ ಒಂದು 10 ಸರಿ ಕೇಳಿದ್ರು ಅದನ್ನು ಮತ್ತೆ ವಿವರವಾಗಿ ಅವ್ರಿಗೆ ಅರ್ಥ ಆಗೋ ಮಟ್ಟಕ್ಕೆ ಕೊಡ್ತಾರೆ, ಎಷ್ಟು ಬೇಜಾರಿಲ್ಲದೆ. LKG UKG ನರ್ಸರಿ ಎಲ್ಲ ಬೆಂಗಳೂರಲ್ಲಿ ಓದಿದ್ದು ನನ್ನ ಮಗಳು. ಫಸ್ಟ್ ನಮ್ಮ ಕಸಿನ್ ಮಕ್ಕಳು ಓದ್ತಿದ್ರು ಇದೇ ಸ್ಕೂಲಲ್ಲಿ. ಆಗ ಅಂದ್ಕೊಂಡ್ವಿ ತುಂಬ ಚೆನ್ನಾಗಿದೆ, ಆ್ಯಕ್ಟಿವಿಟಿ ಎಲ್ಲ ಇದೆ, ಇಲ್ಲೇ ನಮ್ಮ ನಗರದಲ್ಲಿ ಈ ಥರ ಸ್ಕೂಲ್ ಒಂದಿದೆ, ಇಲ್ಲೇ ಅಡ್ಮಿಷನ್ ಮಾಡಬೇಕು ಅಂತ ತುಂಬ ಖುಷಿ ಆಯಿತು. ಅದಕ್ಕೆ ಅಲ್ಲಿಂದ ಬಂದು ಇಲ್ಲಿ ಫಸ್ಟ್ ಸ್ಟ್ಯಾಂಡರ್ಡಿಂದ ಅಡ್ಮಿಷನ್ ಮಾಡಿಸಿದ್ವಿ. ಆಗ್ಲಿಂದ ನನ್ನ ಮಕ್ಕಳು ತುಂಬ ಅಲ್ಲಿಗಿಂತ ಬೆಟರಾಗಿ ಚೆನ್ನಾಗಿ ಓದ್ತಿದ್ದಾಳೆ. ನನ್ನ ಮಗಳಲ್ಲಿ ಅಲ್ಲೇ 8 ಇಯರ್ಸಿಂದ ಓದ್ತಿದ್ದಾಳೆ. ಪ್ರೀ ನರ್ಸರಿಯಿಂದ ಈ ಸಲ 5th ಸ್ಟ್ಯಾಂಡರ್ಡು. ಮೊದಲಿಂದಲೂ ಇಲ್ಲಿ ಎಜುಕೇಷನ್ ಅಷ್ಟೇ ತುಂಬ ಚೆನ್ನಾಗಿದೆ. ಟೀಚರ್ಸ್ ಆಗಿರ್ಬೋದು, ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಇಲ್ಲಿನ ಪರಿಸರ ಆಗಿರ್ಬೋದು. ಈ ಒಂದು ಹಳ್ಳಿ ಪರಿಸರದಲ್ಲಿ ಏನೇನು ಬೇಕು ಎಲ್ಲ ಈ ಸ್ಕೂಲಲ್ಲಿ ಸಿಗ್ತಾ ಇದೆ ಸರ್ ನಮ್ಮ ಮಗುಗೆ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ಗುಡ್ ಸಿಟಿಸನ್ ಎಲ್ಲ ರೀತಿಯ ಹೆಸರಿಗೆ ತಕ್ಕಂತೆ ಭಾರತಕ್ಕೆ ಭವಿಷ್ಯಕ್ಕೆ ಗುಡ್ ಸಿಟಿಸನ್ ಹೆಸರಿಗೆ ತಕ್ಕಂತೆ ಭವ್ಯ ಭಾರತದ ಭವಿಷ್ಯದ ಪ್ರಜೆಗಳನ್ನು ರೂಪಿಸುವಂಥ ಎಲ್ಲ ರೀತಿಯ ಸವಲತ್ತು ಕೂಡ ಈ ಶಾಲೆಯಲ್ಲಿದೆ. ಒಂದ್ಸಲ ವಿಸಿಟ್ ಮಾಡಿ, ಆನಂತರದಲ್ಲಿ ನೀವೇ ಡಿಸೈಡ್ ಮಾಡ್ತೀರಾ. ಇದಾಗಿತ್ತು ಇವತ್ತಿನ ವಿಶೇಷ. ಧನ್ಯವಾದಗಳು. ಕರ್ನಾಟಕ TV, ಕನ್ನಡಿಗರ ಧ್ವನಿ.